Hello everyone and good evening each one. So today we are going to discuss geography previous year question papers. So those are appeared in the KPSC exam. Okay. So today we will be discussing geography portion. So if time permits, definitely I will complete the economy and environment. But I think time will be not sufficient to do everything. But today I will discuss geography and remaining part I will complete tomorrow. Okay, because ಇದು ನೋಡಿ ಇನ್ನೊಂದು geography, economy and environment. So this geography and environment again ನೀವು ಲಾಸ್ಟ್ ಕ್ವಶನ್ ಪೇಪರ್ ನೋಡಿದ್ರೆ 1998 ದಿಂದ 2017 ಏನಾದರೂ ಕ್ವಶನ್ ಪೇಪರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎವ್ರಿ ಇಯರ್ ಮಿನಿಮಮ್ 15 ಕ್ವಶನ್ಸ್ ಫ್ರಮ್ geography and sometime 22 ಹೋಗಿದಾವೆ. ಓಕೆ, ಸೊ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಇವಾಗ. So minimum 15 questions from geography and again from economy again 15 to 20 questions ಕೇಳಿದ್ದಾರೆ and again from environment 12 to 15 questions. So ನೋಡಿ ಎಷ್ಟಾಗುತ್ತೆ ಇವರೇಜು 15 30 plus 10 around 40 to 50 questions. So 40 to 50 questions ಇಲ್ಲಿಂದ ಬರುತ್ತಂದ್ರೆ so 50 into 2 100 marks. So ಅಂದ್ರೆ out of 400 100 marks ಮೇಲೆ ಇಲ್ಲೇ ಬಂದು ಬರುತ್ತೆ and ನಿಮಗೆ ಕಟ್ ಆಫ್ ಎಷ್ಟಿರುತ್ತೆ ಹಾರ್ಡ್ಲಿ 150 to 180. ಸೊ ಇಷ್ಟು ಮಾರ್ಕ್ಸ್ ತೆಗೆದ್ರೆ ಸೊ ಯು ಆರ್ ಏಬಲ್ ಟು ಗೆಟ್ ಅ ಕಾಲ್ ಫಾರ್ ದ ರೈಟಿಂಗ್ ದ ಮೀನ್ಸ್. ಇಷ್ಟು ಮಾರ್ಕ್ಸ್ ಬರಬೇಕು. ಅದ್ರಾಗ ನೀವು ಎಚ್ ಕೆ ರೀಜನ್ ಪ್ಲಸ್ ವುಮೆನ್ ಏನಾದರೂ ಇದ್ರೆ ಡೆಫಿನೆಟ್ಲಿ ವರ್ಕೌಟ್ ಆಗುತ್ತೆ. ಮತ್ತೆ ನೀವು ಪಾಲಿಟಿ ಬೇರೆ ಡಿಸ್ಕಸ್ ಮಾಡಿದ್ದಾರೆ, ಆ ಪಾಲಿಟಿದಿಂದ ಮಿನಿಮಮ್ ಏನಿರೋದ್ರೂ ಕೂಡ ನೀವು ಬೇಕಾದ್ರೆ ನೋಡಿ ಎಕ್ಸಾಮ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಆರಾಮಾಗಿ ನಿಮಗೆ 8 to 10 questions directly you can expect from the yesterday's Indian polity class which is conducted by Kiran sir. Okay, ಆ ಕ್ಲಾಸ್ ನೀವು ಕರೆಕ್ಟ್ ಆಗಿ ನೋಡ್ಕೊಂಡಿದ್ರೆ 8 to 10 questions ಅಲ್ಲಿ ಬರುತ್ತೆ. ಮಿನಿಮಮ್ ಹೇಳ್ತಿರೋದು ನಾನು, ಸಮ್ ಟೈಮ್ ಇಟ್ ಕ್ಯಾನ್ ಬಿ 15, ಹೇಳಕ್ಕಾಗಲ್ಲ, ಇಟ್ ಡಿಪೆಂಡ್ಸ್, ಬಟ್ ಮಿನಿಮಮ್ 10 and max it can cross sometime 15. ಓಕೆ, ಈ ತರ ನಿಮ್ಮ ಸ್ಟ್ರಾಟಜಿ ಇದ್ರೆ ಇಟ್ ಇಸ್ ವೆರಿ ಈಸಿ ಟು ಕ್ಲಿಯರ್ ದ ಎಕ್ಸಾಮ್ ರಾದರ್ ದೆನ್ ಸುಮ್ಮನೆ ಲಾಸ್ಟ್ 2-3 ಡೇಸ್ ಆರ್ ವೆರಿ ಇಂಪಾರ್ಟೆಂಟ್. ಲಾಸ್ಟ್ 3 ಡೇಸ್ ಇದೆಯಲ್ಲ ಇವಾಗ, ಇವತ್ತು ನಾಳೆ ನಾಡಿದ್ದು, ಈ 3 ಡೇಸು ಇಷ್ಟು ದಿನ ಏನು ಮಾಡಿದ್ರಿ ನೀವು ಲಾಸ್ಟ್ 1 ಮಂತ್ ಅಥವಾ 1 ವರ್ಷ ಆಗಲಿ 2 ವರ್ಷ ಆಗಲಿ ಏನು ಮಾಡಿದ್ದೀರಾ, ದಿಸ್ ವಿಲ್ ಬಿ ಡಿಸೈಡೆಡ್ ಜಸ್ಟ್ ಓನ್ಲಿ ಇನ್ 3 ಡೇಸ್. ಈ 3 ಡೇಸ್ ಆರ್ ವೆರಿ ಕ್ರೂಸಿಯಲ್ ಅಂಡ್ ದಿಸ್ 3 ಡೇಸ್ ಓನ್ಲಿ ದ ರಿಪೀಟೆಡ್ ರಿವೈಸ್ ಅಂಡ್ ಈ ಥರ ಶಾರ್ಟ್ ಕಟ್ ಇರುವಂಥದ್ದು. ಈ ಥರ ಮಾಡಿದರೆ ಆಗುತ್ತೆ. ಇವಾಗ ನೋಡಿ ಫಸ್ಟ್ ಕ್ವಶನ್, ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ನೋಡಿ, ದ ಕ್ವಶನ್ ಇಸ್ ಅಬೌಟ್ ದ ರಿಯಾಕ್ಟರ್ ಸ್ಕೇಲ್. ರಿಯಾಕ್ಟರ್ ಸ್ಕೇಲ್ ಮತ್ತೆ ಇನ್ನೊಂದು ನಾನು ಏನು ಮಾಡಿದ್ದೀನಿ ಅಂದ್ರೆ ತುಂಬಾ ಸಲ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ರಿಪೀಟ್ ಇನ್ ದ ಸೆನ್ಸ್, ಈ ಫಾರ್ ಎಕ್ಸಾಂಪಲ್ ರಿಯಾಕ್ಟರ್ ಸ್ಕೇಲ್ ಅಂದ್ರೆ ದಿಸ್ ಕ್ವಶನ್ ರಿಲೇಟೆಡ್ ಟು ದ ಅರ್ತ್ ಕ್ವೇಕ್. ಓಕೆ, ಅರ್ತ್ ಕ್ವೇಕ್ ಸಂಬಂಧಪಟ್ಟಿರೋದು. ಯಾಕಂದ್ರೆ ಈ ಅರ್ತ್ ಕ್ವೇಕ್ ಏನಾಗುತ್ತೆ ನೋಡಿ, ಅದರ ಮೆಜರ್ಮೆಂಟ್ ಮಾಡಕ್ಕೆ 2 ಸ್ಕೇಲ್ ಇದ್ದಾವೆ, ಒಂದು ಮರ್ಕಾಲಿ ಸ್ಕೇಲ್ ಅಂಡ್ ಸೆಕೆಂಡ್ ಇಸ್ ದ ರಿಯಾಕ್ಟರ್ ಸ್ಕೇಲ್. ಸೊ ಒಂದ್ಸಲ ಕ್ವಶನ್ ರಿಯಾಕ್ಟರ್ ಸ್ಕೇಲ್ ದಿಂದ ಬಂದಿರುತ್ತೆ ಅಂಡ್ ಸೆಕೆಂಡ್ ಟೈಮ್ ಕ್ವಶನ್ ಮರ್ಕಾಲಿ ಸ್ಕೇಲ್ ದಿಂದ ಬಂದಿರುತ್ತೆ, ಅಥವಾ ಇನ್ನೊಂದ್ಸರಿ ಕ್ವಶನ್ ದ ಫೋಕಸ್ ಸಂಬಂಧಪಟ್ಟಂಗೆ ಬಂದಿರುತ್ತೆ. ಸಮ್ ಟೈಮ್ ಇನ್ನೊಂದ್ಸರಿ ಕ್ವಶನ್ ಎಪಿ ಸೆಂಟರ್ ಅಂದ್ರೇನು ಅದರ ಸಂಬಂಧಪಟ್ಟಂಗೆ ಬಂದಿರುತ್ತೆ. ಅಂಡ್ ಅನದರ್ ಇಯರ್, ಸೊ ವಾಟ್ ಈಸ್ ದ ದಟ್ ಹೈಪೋ ಸೆಂಟರ್ ಅಂದ್ರೇನು, ಸೊ ವಾಟ್ ಈಸ್ ದ ಪಿ ವೇವ್ಸ್, ವಾಟ್ ಈಸ್ ದ ಸೆಕೆಂಡರಿ ವೇವ್ಸ್, ವಾಟ್ ಈಸ್ ದ ಎಲ್ ವೇವ್ಸ್, ವಾಟ್ ಈಸ್ ದ ಶಾಡೋ ಝೋನ್ ಆಫ್ ಎಸ್ ವೇವ್ಸ್, ವಾಟ್ ಈಸ್ ದ ಶಾಡೋ ಝೋನ್ ಆಫ್ ಪಿ ವೇವ್ಸ್. ಈ ತರ ಕ್ವಶನ್ ರಿಪೀಟೆಡ್ಲಿ ಕೇಳಿದ್ದಾರೆ ಅಂತ ನಾನು ಒಂದ್ ಕಡೆ ಎಲ್ಲ ಸ್ಕಿಪ್ ಮಾಡಿ, ಸೊ ಎಲ್ಲ ಏನು ಬೇಕಲ್ಲ ಇನ್ಫಾರ್ಮೇಶನ್ ಒಂದು ಕ್ವಶನ್ ಮುಖಾಂತರ ಕೊಟ್ಬಿಡ್ತೀನಿ, ಸೊ ದಟ್ ನಿಮ್ ಟೈಮ್ ಕಡಿಮೆ ಆಗಿರಬೇಕು, ಸೊ ನನಗೂ ಈಸಿ ಆಗಿರ್ಬೇಕಂತ. ಅರ್ಥ ಆಗ್ತಾ ಇದೆಯಲ್ಲ, ಬಟ್ ಒಂದು ಕ್ವಶನ್ ಮಿಸ್ ಆಗಂಗಿಲ್ಲ. ಸೊ ಏನು ನಾವು ಡಿಸ್ಕಸ್ ಮಾಡ್ತೀವಿ, ಸೊ 80 to 90% ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಕ್ವಶನ್ಸ್. ಸೊ ಇವಾಗ ನೋಡಿ, ದ ಕ್ವಶನ್ ಸೇಸ್ ದಟ್ ದ ರಿಯಾಕ್ಟರ್ ಸ್ಕೇಲ್ ಈಸ್ ರಿಲೇಟೆಡ್ ಟು, ಫಸ್ಟ್ ಆಪ್ಷನ್ ಇರೋದು ಸೊ ದ ರಿಯಾಕ್ಟರ್, ಓಕೆ, ದ ರಿಯಾಕ್ಟರ್ ಸ್ಕೇಲ್ ಈಸ್ ರಿಲೇಟೆಡ್ ಟು ದ ಫಸ್ಟ್ ಒನ್ ಏರ್ ಪ್ರೆಷರ್, ಅದಕ್ಕೆ ಸಂಬಂಧಪಟ್ಟಿಲ್ಲ, ಏರ್ ಪ್ರೆಷರ್ ಸಂಬಂಧ ಇಲ್ಲ ರಿಯಾಕ್ಟರ್ ಸ್ಕೇಲ್ಗೆ, ಬಿಕಾಸ್ ರಿಯಾಕ್ಟರ್ ಸ್ಕೇಲ್ ಇಸ್ ರಿಲೇಟೆಡ್ ಟು ದ ಅರ್ಥಕ್ವೇಕ್. ಓಕೆ, ಅಂಡ್ ಸೆಕೆಂಡ್ ಒನ್ ವಾಟರ್ ಪ್ರೆಷರ್, ಇದಕ್ಕೂ ಸಂಬಂಧಪಟ್ಟಿಲ್ಲ. ಥರ್ಡ್ ಒನ್ ಇಸ್ ವೋಲ್ಕ್ಯಾನೋಸ್, ಇದಕ್ಕೂ ಸಂಬಂಧ ಇಲ್ಲ. ಆನ್ಸರ್ ಇಸ್ ಅರ್ಥಕ್ವೇಕ್. ಅರ್ಥಕ್ವೇಕ್ ಸಂಬಂಧಪಟ್ಟಿರೋದು ರಿಯಾಕ್ಟರ್ ಸ್ಕೇಲ್. ಅಂಡ್ ಇನ್ನೊಂದು ಗೊತ್ತಿಲ್ಲ ನಿಮಗೆ, ಇವಾಗ ಇದು ಅರ್ತ್ ಸರ್ಫೇಸ್ ತಗೊಂಡ್ರೆ ದಿಸ್ ಅರ್ತ್ ಸರ್ಫೇಸ್, ಅಂಡ್ ಅರ್ತ್ ಸರ್ಫೇಸ್ ಕೆಳಗಡೆ ನಿಮಗೆ ಗೊತ್ತು ಆಲ್ವೇಸ್ ದ ಪ್ಲೇಟ್ ಮೂವ್ಮೆಂಟ್ ಆಕ್ಟಿವಿಟಿ ನಡೀತಿರುತ್ತೆ. ಸೊ ಇಟ್ ಕ್ಯಾನ್ ಬಿ ದ ಕನ್ವರ್ಜನ್ ಪ್ಲೇಟ್. ಕನ್ವರ್ಜನ್ ಪ್ಲೇಟ್ ಅಲ್ಲಿ ಮತ್ತೆ ಕಾಂಟಿನೆಂಟಲ್ ಕನ್ವರ್ಜನ್ಸ್ ಆಗ್ಬಹುದು, ಕಾಂಟಿನೆಂಟಲ್ ಓಷಾನಿಕ್ ಕನ್ವರ್ಜನ್ಸ್ ಆಗ್ಬಹುದು, ಅಥವಾ ಓಷಾನಿಕ್ ಕನ್ವರ್ಜನ್ಸ್ ಆಗ್ಬಹುದು. ಕನ್ವರ್ಜನ್ಸ್ ಮೀನ್ಸ್ two plates moving towards each other, that is a convergence. And again divergence means two plates moving away from each other. So ಎರಡು ಪ್ಲೇಟ್ಗಳು ಏನಾದರೂ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ರೆ ಡೈವರ್ಜೆಂಟ್ ಪ್ಲೇಟ್ಸ್, ಅಂಡ್ ಸೇಮ್ ದಿಕ್ಕಿ ಕಡೆ ಬಂದ್ರೆ ದಟ್ ಇಸ್ ದ ಕನ್ವರ್ಜೆಂಟ್. ಸೊ ಈ ರೀತಿಯಾಗಿ ಎಲ್ಲ ಪ್ಲೇಟ್ ಟೆಕ್ಟಾನಿಕ್ ಆಕ್ಟಿವಿಟಿ ವಿದಿನ್ ದ ಅರ್ತ್ ಸರ್ಫೇಸ್ ನಡೀತಿರುತ್ತೆ. ಅಂಡ್ ಇನ್ನೊಂದು ಗೊತ್ತಿಲ್ಲ ನಿಮಗೆ, ಸೊ ಅರ್ತ್ ಆಲ್ವೇಸ್ ರೋಟೇಟ್ಸ್ ಫ್ರಮ್ ವೆಸ್ಟ್ ಟು ಈಸ್ಟ್ ಡೈರೆಕ್ಷನ್.
ಇಟ್ಸ್ ಕಂಟಿನ್ಯೂಸ್ ರೋಟೇಷನ್, ಇಟ್ಸ್ ರಿವಾಲ್ಯೂಷನ್ ಅಂಡ್ ದಿಸ್ ಪ್ಲೇಟ್ ಟೆಕ್ಟೋನಿಕ್ ಆಕ್ಟಿವಿಟೀಸ್ ಈ ತರ ಆಗೋದ್ರಿಂದ ಏನ್ ಅರ್ತ್ ಸರ್ಫೇಸ್ ಕೆಳಗಡೆ ಇರ್ತಾವಲ್ಲ ಮಟೀರಿಯಲ್ಸ್, ರಾಕ್ಸ್ ಆಗ್ಲಿ ಏನಾದ್ರು ಮಿನರಲ್ಸ್ ಆಗ್ಲಿ ಅವೇನಾಗ್ತಿರ್ತವೆ. ಅಂಡ್ ಇನ್ನೊಂದು ನೀವು ಕೆಳಗೆ ಹೋದಂಗೆ ಟೆಂಪರೇಚರ್ ಇನ್ಕ್ರೀಸ್ ಟೆಂಪರೇಚರ್ ಹೆಚ್ಚಿಗೆ ಆಗ್ತಿರುತ್ತೆ. ಓಕೆ, ಸೊ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ವಿಲ್ ಇನ್ಕ್ರೀಸ್ ಕಂಟಿನ್ಯೂಸ್ಲಿ ಫಾರ್ 32 ಮೀಟರ್ಸ್. ಏನಾದ್ರೂ ನೀವು 32 ಮೀಟರ್ಸ್ ಡೌನ್ ಹೋದ್ರೆ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಹೆಚ್ಚಾಗ್ತಿರುತ್ತೆ. ಅದೇ ನೀವು ಅರ್ತ್ ಸರ್ಫೇಸ್ ನಿಂದ ಮೇಲ್ಗಡೆ ಹೋದ್ರೆ ಸೊ 165 ಮೀಟರ್ಸ್ ನೀವು ಏನಾದ್ರೂ ಮೇಲೆ ಹೋದ್ರೆ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಹೆಚ್ಚಾಗ್ತಿರುತ್ತೆ. ಇದು ಅರ್ಥ ಆಗ್ತಾ ಇದೆಯಾ? ಸೊ ಕೆಳಗಡೆ ಹೋದಂಗೆ ಟೆಂಪರೇಚರ್ ಹೆಚ್ಚಿಗೆ ಆಗುತ್ತೆ ಅಂಡ್ ಕೆಳಗೆ ಹೋದಂಗೆ ತುಂಬಾ ಟೆಂಪರೇಚರ್ ನೀವೇನಾದ್ರೂ ಈ ಕಡೆ ಅರ್ತ್ ಸೆಂಟರ್ ಕಡೆ ಹೋದ್ರೆ ಸೊ ಅಲ್ಲಿ ಟೆಂಪರೇಚರ್ ಮೋರ್ ದನ್ ಅರೌಂಡ್ ಸಮ್ ಟೈಮ್ಸ್ 6000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೆ ಅಟ್ ದ ಸೆಂಟರ್ ಆಫ್ ದಿ ಅರ್ತ್. ಹಾಗಾಗಿ ಇಲ್ಲಿಂದ ಈಗ ಇನ್ನರ್ ಕೋರ್, ಔಟರ್ ಕೋರ್, ಈಗ ಮ್ಯಾಂಟೈಲ್ ಮತ್ತೆ ಅಸ್ಟಿನೋಸ್ಫಿಯರ್ ಅಂತ ಇರುತ್ತೆ, ಕ್ರಸ್ಟ್ ಅಂಡ್ ಲಾಸ್ಟ್ಲಿ ಕ್ರಸ್ಟ್ ಇರುತ್ತೆ. ಸೊ ಇಲ್ಲಿ ಕೆಳಗಡೆ ಹೋದಂಗೆ ಟೆಂಪರೇಚರ್ ಹೆಚ್ಚಿಗೆ ಆಗುತ್ತೆ ಅಂಡ್ ಮೆಟಲ್ಸ್ ಎಲ್ಲ ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಅಂಡ್ ದಟ್ ಮೋಲ್ಟನ್ ಮೆಟಲ್ ಏನ್ ಮೆಲ್ಟ್ ಆಗಿರ್ತಾವಲ್ಲ ಮೆಟಲ್ಸ್, ನಾವು ಅದಕ್ಕೆ ಮ್ಯಾಗ್ಮಾ ಅಂತ ಕರಿತೀವಿ. ಅಂಡ್ ದಟ್ ಮ್ಯಾಗ್ಮಾ ಆಲ್ವೇಸ್ ಏನ್ ಮಾಡ್ತವೆ, ಅದು ಸಿಸ್ಮಿಕ್ ಆಕ್ಟಿವಿಟಿಗೆ ಇದು ಮಾಡ್ಕೊಡುತ್ತೆ. ಅರ್ಥ ಆಗ್ತದೆ ಸಿಸ್ಮಿಕ್ ಆಕ್ಟಿವಿಟಿ ಅಂದ್ರೆ ಏನು? ಸೊ ಆ ಸಿಸ್ಮಿಕ್ ಆಕ್ಟಿವಿಟಿ ಆಗೋದ್ರಿಂದ ಏನಾಗುತ್ತೆ, ಅರ್ಥಕ್ವೇಕ್ ಆಗ್ತವೆ. ಸೊ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅರ್ಥಕ್ವೇಕ್, ಆ ಪಾಯಿಂಟ್ ಗೆ ನಾವು ಫೋಕಸ್ ಅಂತ ಕರಿತೀವಿ. ಓಕೆ, ಫೋಕಸ್ ಮೀನ್ಸ್ ದ ಪಾಯಿಂಟ್ ವೇರ್ ದ ಅರ್ಥಕ್ವೇಕ್ ಆಕ್ಟಿವಿಟಿ ಸ್ಟಾರ್ಟ್ಸ್. ಇವಾಗ ಇದು ಸರ್ಫೇಸ್ ತಗೊಂಡ್ರೆ ದಿಸ್ ಅರ್ತ್ ಸರ್ಫೇಸ್ and if this is the point ಎಲ್ಲಿ seismic activity start ಆಗುತ್ತೆ, this point we are calling the focus, and the point just above the or vertically above the focus is known as epicenter. ಇದಕ್ಕೆ ನಾವು epicenter ಅಂತ ಕರಿತೀವಿ. Okay, epicenter and this focus or hypocenter, ಇದಕ್ಕೆ ನಾವು hypocenter ಅಂತ ಕರಿತೀವಿ. Okay, hypocenter and sometime ನೋಡಿ ಇದು ಒಂದು waves, ಇದಕ್ಕೆ ನಾವು p waves ಅಂತ ಕರಿತೀವಿ. ಯಾಕಂದ್ರೆ ಶಾರ್ಟೆಸ್ಟ್ ಅದೇ ಇರುತ್ತೆ ಅವಾಗ. ಯಾಕಂದ್ರೆ ದಿಸ್ ಪಿ ವೇವ್ಸ್ ಪಾಸಸ್ ಥ್ರೂ ಸಾಲಿಡ್, ಇಟ್ ಪಾಸಸ್ ಥ್ರೂ ಲಿಕ್ವಿಡ್, ಇಟ್ ಆಲ್ಸೋ ಪಾಸಸ್ ಥ್ರೂ ದ ಗ್ಯಾಸ್. ಹಾಗಾಗಿ ಎಲ್ಲಕ್ಕಿಂತ ಫಸ್ಟ್ ಅರ್ತ್ ಸರ್ಫೇಸ್ ರೀಚ್ ಆಗೋದು ಯಾವುದು, ಪಿ ವೇವ್ಸ್. ಅಂಡ್ ಸೆಕೆಂಡರಿ ವೇವ್ಸ್ ಅದು ಎಸ್ ವೇವ್. ದಿಸ್ ಇಸ್ ದ ಎಸ್ ವೇವ್. ಯಾಕಂದ್ರೆ ದಿಸ್ ಎಸ್ ವೇವ್ ಪಾಸಸ್ ಓನ್ಲಿ ಥ್ರೂ ದ ಸಾಲಿಡ್ಸ್. ಇದು ಸಾಲಿಡ್ಸ್ ಮುಖಾಂತರ ಅಷ್ಟೇ ಪಾಸ್ ಆಗುತ್ತೆ. ಹಾಗಾಗಿ ಇದು ಲೇಟ್ ಆಗಿ ಅರ್ತ್ ಸರ್ಫೇಸ್ ಗೆ ರೀಚ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಈಗ ಏನಾದ್ರೂ ನೀವು ಅರ್ತ್ ಸರ್ಫೇಸ್ ತಗೊಂಡು ಈಗ ಇಲ್ಲಿ ಸಾಲಿಡ್ ಇದೆ ಅಂತ ತಿಳ್ಕೊಳ್ಳಿ, ಈಗ ಎಸ್ ವೇವ್ ಲಿಂದ ಪಾಸ್ ಆಗ್ತಿರುತ್ತೆ. ಈಗ ಏನಾದ್ರೂ ಲಿಕ್ವಿಡ್ ಬಂದ್ರೆ ಅಲ್ಲಿ ಪಾಸ್ ಆಗಿಲ್ಲ, ಅದು ಮತ್ತೆ ಬೇರೆ ಟರ್ನ್ ತಗೋಬೇಕಾಗತ್ತೆ. ಹಾಗಾಗಿ ಇಟ್ ವಿಲ್ ಟೇಕ್ಸ್ ಮೋರ್ ಟೈಮ್ ಟು ರೀಚ್ ದ ಅರ್ತ್ ಸರ್ಫೇಸ್ ಆಸ್ ಕಂಪೇರ್ ಟು ದ ಪಿ ವೇವ್ಸ್. ಇದು ಅರ್ಥ ಆಗ್ತಾ ಇದೆಯಲ್ಲ? ಸೊ ಪಿ ವೇವ್ಸ್ ಅಂಡ್ ಎಸ್ ವೇವ್ಸ್ ನೋಡಿದ್ರೆ, ಸೊ ಪಿ ವೇವ್ಸ್ ಆರ್ ದ ಫಾಸ್ಟೆಸ್ಟ್ ವೇವ್, ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತವೆ ಅಂಡ್ ಅದರ ಎನರ್ಜಿ ಕೂಡ ತುಂಬಾ ಹೈ ಇರುತ್ತೆ ಆಸ್ ಕಂಪೇರ್ ಟು ಎಸ್ ವೇವ್ಸ್. ಅಂಡ್ ಎಸ್ ವೇವ್ಸ್ ದೇ ಆರ್ ದ ಸ್ಲೋವರ್ ದ್ಯಾನ್ ದ ಪಿ ವೇವ್ಸ್. ಇದು ಎರಡು ಗೊತ್ತಿಲ್ಲ ನಿಮ್ಗೆ. ಸೊ ಇಷ್ಟಾದ್ಮೇಲೆ ಅಂಡ್ ಇನ್ನೊಂದು ದೇರ್ ಆರ್ 2 scales to measure the earthquake. The first one is reactor scale, and this reactor scale mainly used to measure the magnitude of the earthquake. Magnitude ಅಂದ್ರೆ ಏನು? What is the magnitude? Earthquake ಬಂದ್ಮೇಲೆ ಎಷ್ಟು ಏರಿಯಾ ಡ್ಯಾಮೇಜ್ ಆಗಿದೆ, ಎಷ್ಟು ಸ್ಪ್ರೆಡ್ ಆಗ್ತಾ ಇದೆ, that is the magnitude. And ಇನ್ನೊಂದು ಬರೋದು ಮರ್ಕಾಲಿ ಸ್ಕೇಲ್. Second one is Mercalli scale, and this Mercalli scale we are using to measure the intensity of the earthquake. Intensity ಅಂದ್ರೆ ಏನು? ಸೊ ಎಷ್ಟು ತೀವ್ರತೆ, ಅದ್ರ ಎಷ್ಟು ಇದು ಏನಂತ ಇದು ಹೇಳ್ಬೋದೇನು, ತೀವ್ರತೆ ಅಂದ್ರೆ ಗೊತ್ತಾಗುತ್ತಾ, ಅದು ಎಷ್ಟು ಡ್ಯಾಮೇಜ್ ಮಾಡಬಹುದು, ಎಷ್ಟು ಎನರ್ಜಿ ರಿಲೀಸ್ ಆಗ್ತಾ ಇದೆ. ಸೊ ದಟ್ ಇಸ್ ದ ಇಂಟೆನ್ಸಿಟಿ. ಅಂಡ್ ಎಷ್ಟು ಎನರ್ಜಿ ರಿಲೀಸ್ ಆಗ್ತಾ ಇದೆ, ಅದರಿಂದ ಎಷ್ಟು ಡ್ಯಾಮೇಜ್ ಆಗ್ತಾ ಇದೆ, ಇದು ಎರಡು ಮೇಜರ್ ಮಾಡೋದು ರಿಯಾಕ್ಟರ್ ಮತ್ತೆ ಇದು. ಅಂಡ್ ರಿಯಾಕ್ಟರ್ ಸ್ಕೇಲ್ ಅಲ್ಲಿ ನೀವು ಏನಾದ್ರು ರಿಯಾಕ್ಟರ್ ಸ್ಕೇಲ್ ತಗೊಂಡ್ರೆ ರೀಡಿಂಗ್ ಬಂದು 0 to 10 ಇರುತ್ತೆ ಆ ಸ್ಕೇಲ್ ಮೇಲೆ. ಅಂಡ್ ಮರ್ಕಾಲಿ ಸ್ಕೇಲ್ ತಗೊಂಡ್ರೆ 1 to 12 ಇರುತ್ತೆ. ಇವಾಗ ರೀಡಿಂಗ್ ಇರ್ತವೆ. ಮತ್ತೆ ಇನ್ನೊಂದು ಇನ್ಸ್ಟ್ರೂಮೆಂಟ್ ಬರುತ್ತೆ ಸಿಸ್ಮೋಗ್ರಾಫ್ ಅಂತ ಹೇಳಿ. ಸೊ ವಾಟ್ ಇಸ್ ದ ಯೂಸ್ ಆಫ್ ಸಿಸ್ಮೋಗ್ರಾಫ್? ಸಿಸ್ಮೋಗ್ರಾಫ್ ಅಂದ್ರೆ ಏನು? ಸೊ ಸಿಸ್ಮೋಗ್ರಾಫ್ ಅಂದ್ರೆ, ಸೊ ಈ ಸಿಸ್ಮೋಗ್ರಾಫ್ ಇನ್ಸ್ಟ್ರೂಮೆಂಟ್, ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ಈ ಪಿ ವೇವ್ಸ್ ಯಾವ ತರ ಮೂವ್ ಆಗ್ತಾ ಇದೆ, ಅದ್ರ ಶಾಡೋ ಜೋನ್ ಎಷ್ಟಿದೆ, ಅದೆಲ್ಲ ಕಾಣೋದು ಸಿಸ್ಮೋಗ್ರಾಫ್ ಮೇಲೆ. ಆದ್ರೆ ರೀಡಿಂಗ್ ಕಾಣೋದು ಎಲ್ಲಿ? ರಿಯಾಕ್ಟರ್ ಸ್ಕೇಲ್ ಮತ್ತೆ ಮರ್ಕಾಲಿ ಸ್ಕೇಲ್. ಇದು ಗೊತ್ತಾಯ್ತಾ? ಸೊ ಇಷ್ಟು ಪಾಯಿಂಟ್ ಇದ್ರೆ ಸಾಕು, ಅರ್ಥಕ್ವೇಕ್ ಬಗ್ಗೆ ಯಾವುದೇ ಕ್ವಶನ್ ಕೇಳಿ ನೀವು ಸಾಲ್ವ್ ಮಾಡ್ತೀರಾ. ಮತ್ತೆ ಇನ್ನೊಂದು ಇಂಡಿಯಾದಲ್ಲಿ ಸೊ ಅರ್ಥಕ್ವೇಕ್ ಪ್ರೋನ್ ಝೋನ್ ಯಾವ ಅಂತ ಕೇಳಬಹುದು ನಿಮಗೆ. ಅಂದ್ರೆ ಹೆಚ್ಚಿಗೆ ಅರ್ಥಕ್ವೇಕ್ಸ್ ಎಲ್ಲಿ ಆಗ್ತವೆ? ಮೋಸ್ಟ್ಲಿ ಯಾವುದು? ಹಿಮಾಲಯಾಸ್. ಬಿಕಾಸ್ ಹಿಮಾಲಯಾಸ್ ಆರ್ ಅನ್ಸ್ಟೇಬಲ್, ಸ್ಟಿಲ್ ದೇ ಆರ್ ಅನ್ಸ್ಟೇಬಲ್ ಆಸ್ ಕಂಪೇರ್ಡ್ ಟು ದ ವೆಸ್ಟರ್ನ್ ಘಾಟ್ಸ್. ಯಾಕಂದ್ರೆ ವೆಸ್ಟರ್ನ್ ಘಾಟ್ ಆಲ್ರೆಡಿ ಒಂದು ಸ್ಟೇಬಲ್ ಸಿಚುವೇಶನ್ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಆದ್ರೆ ಅದೇ ನೀವು ಹಿಮಾಲಯಾಸ್ ತಗೊಂಡ್ರೆ ಸೊ ಸ್ಟಿಲ್ ಅಲ್ಲಿ ಪ್ಲೇಟ್ ಟೆಕ್ಟಾನಿಕ್ಸ್ ಆಕ್ಟಿವಿಟೀಸ್ ಇನ್ನೂ ಇರುವುದರಿಂದ ಸೊ ಹಿಮಾಲಯಾಸ್ ಆರ್ ಅನ್ಸ್ಟೇಬಲ್ ಅಂಡ್ ಮೋಸ್ಟ್ಲಿ ಅಲ್ಲಿ ಅರ್ಥಕ್ವೇಕ್ಸ್ ಆಗ್ತಿರುತ್ತೆ. ಪ್ಲಸ್ ಅಂಡಮಾನ್ ನಿಕೋಬಾರ್ ಕೂಡ ಅಲ್ಲಿ ಇದು ಆಗುತ್ತೆ. ಮತ್ತೆ ಅಲ್ಲಿ ಮಹಾರಾಷ್ಟ್ರ ತಗೊಳ್ಳಿ, ಅಲ್ಲಿ ಕೂಡ ಹೆಚ್ಚಿಗಿರುತ್ತೆ. ಇವನ್ ಇಟ್ ಇಸ್ ದ ಪಾರ್ಟ್ ಆಫ್ ದ ಡೆಕ್ಕನ್ ಪ್ಲಾಟು, ಬಟ್ ಅಲ್ಲಿ ಹೆಚ್ಚಿಗಾಗತ್ತೆ. ನೀವೆಲ್ಲ ಕೇಳಿರ್ತೀರ, ಲಾತೂರ್ ಅಂತ ಒಂದು ಡಿಸ್ಟ್ರಿಕ್ಟ್ ಬರುತ್ತೆ ಮಹಾರಾಷ್ಟ್ರದಲ್ಲಿ, ಅಲ್ಲಿ ಹೆಚ್ಚಿಗೆ ಅರ್ಥಕ್ವೇಕ್ಸ್ ಆಗ್ತವೆ. ಓಕೆ, ಸೊ ಇಷ್ಟು ಫಸ್ಟ್ ಕ್ವಶನ್ ಅಂಡ್ ಆನ್ಸರ್ ಇಸ್ ಡಿ ಫಾರ್ ದ ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್
Right sequence of planets near the sun in 3D. It is not 3D, it is the ಆಗಬೇಕು ನೋಡಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅದು. Okay, which of the following is the sequence of planets near the sun in the solar system ಅಂತ ಹೇಳಿ. ಸೊ ಇದು ನಾವು ಕರೆಕ್ಟ್ ಆಗಿ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ, ಆದ್ರೂ ಕೂಡ ಒಂದ್ಸರಿ ನೋಡ್ಕೊಳ್ಳಿ. ಫಸ್ಟ್ ಸನ್ ಆದ್ಮೇಲೆ ಇಲ್ಲಿ ಮರ್ಕ್ಯೂರಿ, ದೆನ್ ವೆನಸ್, ದೆನ್ ಅರ್ತ್, ದೆನ್ ಮಾರ್ಸ್, then asteroid belt, then Jupiter, Saturn, Uranus and Neptune. So these four are the outer planets, these four are the inner planets. These four are called as terrestrial planets because they looks like Earth, and these four planets are called as Jovian planet because they looks like Jupiter, and these planets also known as gaseous planet, and these planets are known as rocky planets. And the atmosphere of the which planets are more? The atmosphere of the inner planets more, or atmosphere of the outer planets are more? Outer planets. The atmosphere is very thick for the outer planets because of more gravity. ಅಲ್ಲಿ gravitation ಹೆಚ್ಚಿಗಿರುತ್ತೆ, ಹಾಗಾಗಿ so ಅದರದ್ದು ಏನಿರುತ್ತೆ atmosphere thick ಇದೆ as compared to the inner planets. And if you take all the 8 planets, so Jupiter is the largest planet in the solar system, and if you take inner planets, so Earth is the largest planet in the solar system. If you take all the planets, so Earth is the densest ಅಂದ್ರೆ ಗೊತ್ತಾಗತ್ತಾ, ತುಂಬಾ ಭಾರ ಇರೋದು. ಭಾರ ಅಂದ್ರೆ ಮತ್ತೆ ಹೆವಿ ಅಂದ್ರೆ ಏನು, ದೊಡ್ಡದಂದ್ರೇನು? ಸಾಂದ್ರತೆ ಅಂದ್ರೆ ಇದು ಒಂದು ಹಾರ್ಡೆತ್ ಅಂತ ಸಾಂದ್ರತೆ ಅಂದ್ರೆ ಡೆನ್ಸಿಟಿಯಲ್ಲಿ ಇದರ ಹೆಚ್ಚಿಗಿದೆ ಅರ್ತ್. ಓಕೆ, ಅಂಡ್ ವಿಚ್ ಇಸ್ ದ ಹಾಟೆಸ್ಟ್ ಪ್ಲಾನೆಟ್ ಆಫ್ ದ ಸೋಲಾರ್ ಸಿಸ್ಟಮ್? ವೆನಸ್. ಯಾಕೆ? ಬಟ್ ಇದು ಸಮೀಪ ಇದೆ, ಮರ್ಕ್ಯೂರಿ ಅದು ಹಾಟ್ ಇರಬೇಕಾಗಿತ್ತು, ಬಟ್ ಇದು ಯಾಕೆ ಹಾಟ್ ಇದೆ? ವೆರಿ ನೈಸ್. ಸೊ ವೆನಸ್ ಹ್ಯಾವಿಂಗ್ ದ ಅಟ್ಮಾಸ್ಫಿಯರ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಇದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ ಇದೆ, ಅಂಡ್ ಯು ನೋ ವೆರಿ ವೆಲ್ CO2 ಇಸ್ ದ ಯಾವ ಗ್ಯಾಸ್ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ರೇಡಿಯೇಷನ್. ಹಾಗಾಗಿ as compared to the Mercury, so Venus is hottest because of its CO2 ಅದು ಅಟ್ಮಾಸ್ಫಿಯರ್ ಇರೋದ್ರಿಂದ. ಸೊ ಇಷ್ಟು ಗೊತ್ತಾಯ್ತಲ್ಲ. ಸೊ ಸೀಕ್ವೆನ್ಸ್ ಕೇಳಿದ್ದಾರೆ. ಸೀಕ್ವೆನ್ಸ್ ಅಂದ್ರೆ ಫಸ್ಟ್ ಯಾವ್ದು ಬರುತ್ತೆ? ಮರ್ಕ್ಯೂರಿ, ಸೆಕೆಂಡ್ ವೆನಸ್, ಥರ್ಡ್ ಅರ್ತ್, ಮಾರ್ಸ್. ಸಾರಿ, ಮರ್ಕ್ಯೂರಿ, ವೆನಸ್, ಅರ್ತ್, ಮಾರ್ಸ್. ಆನ್ಸರ್ ಇಸ್ ಬಿ. ಓಕೆ, ಬಿ ಇಸ್ ದಿ ಆನ್ಸರ್ ಫಾರ್ ಸೆಕೆಂಡ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 3 ನೋಡಿ. ಸೊ ನೆಕ್ಸ್ಟ್ ಕ್ವೆಶ್ಚನ್. Okay, so who among the following ushered in the green revolution? ushered ಅಂದ್ರೇನು? ushered ಅಂದ್ರೆ ನಾಂದಿ ಹಾಡೋದಂದಂಗೆ. ಯಾರು ನಾಂದಿ ಹಾಡಿದ್ರು? ಗ್ರೀನ್ ರಿವಲ್ಯೂಷನ್ ಅಂದ್ರೆ ಗೊತ್ತಾ? ಎದಕ್ಕೆ ಸಂಬಂಧಪಟ್ಟಿದ್ದು ಗ್ರೀನ್ ರಿವಲ್ಯೂಷನ್? ಅಗ್ರಿಕಲ್ಚರ್ ಸಂಬಂಧಪಟ್ಟಿರೋದು. and in agriculture mainly which products, which crops? wheat and rice ಗೆ. ಓಕೆ, ಸೊ ಅಂದ್ರೆ ಫಸ್ಟ್ ಟೈಮು ಭಾರತದಲ್ಲಿ ಗ್ರೀನ್ ರಿವಲ್ಯೂಷನ್ ನಾಂದಿ ಹಾಡಿದವ್ರು ಯಾರು? ಇಲ್ಲಿ ಯಾವ ಟೈಪ್ ಕ್ವಶನ್ ಬರಬಹುದು? ಹೂ ಇಸ್ ನೋನ್ ಆಸ್ ದ ಫಾದರ್ ಆಫ್ ಇಂಡಿಯನ್ ಗ್ರೀನ್ ರಿವಲ್ಯೂಷನ್? ದಟ್ ಕ್ಯಾನ್ ಬಿ ಒನ್ ಟೈಪ್ ಆಫ್ ಕ್ವಶನ್. ಅಂಡ್ ಸೆಕೆಂಡ್, ಯಾರು ಸ್ಟಾರ್ಟ್ ಮಾಡಿದ್ರಂತ? ಸ್ಟಾರ್ಟ್ ಮಾಡಿದವರು ಯಾರು? ಸಿ ಸುಬ್ರಹ್ಮಣ್ಯನ್. ಸೊ ಇವ್ರು ಸ್ಟಾರ್ಟ್ ಮಾಡಿದವರು, ಹಿ ವಾಸ್ ದ ಮಿನಿಸ್ಟರ್ ಡ್ಯೂರಿಂಗ್ ದ ಯಾರು ಗೌರ್ಮೆಂಟ್? ಜವಾಹರ್ಲಾಲ್ ನೆಹರು ಗೌರ್ಮೆಂಟ್. ಅವ್ರ ಟೈಮಲ್ಲಿ ಮಿನಿಸ್ಟರ್ ಇದ್ರು. ಸೊ ಹಿ ಫೋಕಸ್ ಬಿಕಾಸ್ ದಟ್ ಟೈಮ್ ಫುಡ್ ಸೆಕ್ಯೂರಿಟಿ ಅಷ್ಟೊಂದು ನಮ್ದು ಇದು ಇರಲಿಲ್ಲ, ಇನಫ್ ಇರಲಿಲ್ಲ. ಹಾಗಾಗಿ ಹಿ ಫೋಕಸ್ ಮೇನ್ಲಿ ಆನ್ ದ ಅಗ್ರಿಕಲ್ಚರ್. ಬಟ್ ಇನ್ ದ ಇಯರ್ 1966 ದ ಪರ್ಸನ್ ಕಾಲ್ಡ್ ನಾರ್ಮನ್ ಬೋರ್ಲಾಂಗ್. Norman Borlaug is the American he's from America, and he studied and he conducted an experiment on wheat and rice. ಅಂದ್ರೆ ಯಾವ ತರ ಆ wheat ದು ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಮಾಡಬೇಕು ಅದರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. and he got succeeded in this experiment, and the same experiment was implemented in India by Dr. Swaminathan. Okay, ಆ ಸ್ವಾಮಿನಾಥನ್ ಈ ಎಕ್ಸ್ಪೆರಿಮೆಂಟ್ ನ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ in the places called Punjab and Haryana, and that's why Dr. Swaminathan is known as the father of Indian Green Revolution, and Norman Borlaug is known as the father of World Revolution or the in general Green Revolution. In general Green Revolution, Norman Borlaug. If the question mentions the word Indian, then answer should be MS Swaminathan. Okay, so MS Swaminathan ತುಂಬಾ ಇಂಪಾರ್ಟೆಂಟ್. ಬಟ್ ಸ್ಟಾರ್ಟ್ ಮಾಡಿದ್ರೆ ಯಾರು? ಸುಬ್ರಹ್ಮಣ್ಯಂ ಸ್ಟಾರ್ಟ್ ಮಾಡಿದವರು, ಬಟ್ ಅದನ್ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಯಾರು? ಡಾಕ್ಟರ್ ಸ್ವಾಮಿನಾಥನ್. ಇಷ್ಟು ಗೊತ್ತಿರಬೇಕು. ಸೊ ಇದಾದ್ಮೇಲೆ ಇನ್ನೊಂದು ಪಾಯಿಂಟ್, ಅದೇ ತರ ಸ್ವಾಮಿನಾಥನ್ ಗ್ರೀನ್ ರಿವಲ್ಯೂಷನ್ ಸಂಬಂಧಪಟ್ಟಿರೋದು ಯಾರು? ಸ್ವಾಮಿನಾಥನ್. ಅದೇ ನೀವೇನಾದ್ರೂ ಬ್ಲಾಕ್ ರಿವಲ್ಯೂಷನ್ ಎದಕ್ಕಂತ ಕರೀತಾರೆ? ಎದಕ್ಕೆ ಕರೀತಾರೆ ಬ್ಲಾಕ್ ರಿವಲ್ಯೂಷನ್? ಕೋಲ ಮತ್ತೆ ಪೆಟ್ರೋಲಿಯಂ ಏನಂತ ಕರೀತಾರೆ? ಬೋತ್. ಕೋಲಿಗೆ ಅಂತಾರೆ, ಪೆಟ್ರೋಲಿಯಂ ಅಂತಾರೆ, ತಪ್ಪೇನಿಲ್ಲ. ಓಕೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇನ್ಲಿ. ಸೊ ಬ್ಲಾಕ್ ರಿವಲ್ಯೂಷನ್. ವಾಟ್ ಇಸ್ ದ ವೈಟ್ ರಿವಲ್ಯೂಷನ್? Milk. And who is the father of this milk revolution, white revolution? Verghese Kurian. So Verghese Kurian na ಏನಂತ ಕರೀತಾರೆ? The father of white revolution ಕರೀತಾರೆ. And because he is the person who started Operation Flood. Operation Flood ಇವರೇ ಸ್ಟಾರ್ಟ್ ಮಾಡಿದವರು. What is Operation Flood? Operation Flood ಅಂದ್ರೆ, so
ಸೊ ರಿಫಾರ್ಮ್ಸ್ ಇನ್ ದ ಮಿಲ್ಕ್ ಪ್ರೊಡಕ್ಷನ್. ಅವಾಗ ನೀವು ಏನಾದ್ರೂ 1970s ಗಿಂತ ಮುಂಚೆ ನೋಡಿದ್ರೆ, ಬಿಕಾಸ್ ದ ಆಪರೇಷನ್ ಫ್ಲಡ್ ವಾಸ್ ಲಾಂಚ್ಡ್ in the year 1970. ಈ ಆಪರೇಷನ್ ಫ್ಲಡ್ ಲಾಂಚ್ ಮಾಡೋಕ್ಕಿಂತ ಮುಂಚೆ ದ ರ್ಯಾಂಕ್ ಆಫ್ ಇಂಡಿಯಾ ವಾಸ್ ಸಮ್ವೇರ್ 50 or 52 in milk production in the world platform. ನೀವು ವರ್ಲ್ಡ್ ಪ್ಲಾಟ್ಫಾರ್ಮ್ ತಗೊಂಡ್ರೆ ಇಂಡಿಯಾಸ್ ರ್ಯಾಂಕಿಂಗ್ ವಾಸ್ ಮೋರ್ ದನ್ 50. But after 1970, when the Verghese Kurian started the operation flood, India today it is the largest or the first country in the world. So that is the beauty of this revolution. Okay, so ಹಾಗಾಗಿ white revolution started by Verghese Kurian, and because of his efforts, his birthday is 26th November, and this date is celebrated as the milk day of National Milk Day. Okay, so it is celebrated as National Milk Day. So it can be the question again. National Milk Day adina celebrate ಮಾಡ್ತಾರೆ ಅಂತ ಹೇಳಿ. So 26th November, and ಅದನ್ನ ಯಾಕೆ ಮಾಡ್ತಾರೆ? Because this is the birthday of Verghese Kurian, and Verghese Kurian is known as the architect of or the father of ಇಂಡಿಯನ್ ವೈಟ್ ರಿವಲ್ಯೂಷನ್. ಇಷ್ಟು ಗೊತ್ತಾಯ್ತಲ್ಲ. ಸೊ ಇಷ್ಟು ಗೊತ್ತಾದ್ಮೇಲೆ ಇನ್ನೊಂದು ಗ್ರೇ ರಿವಲ್ಯೂಷನ್ ಎದಕ್ಕೆ ಸಂಬಂಧಪಟ್ಟಿರೋದು? ಸೊ ಗ್ರೇ ರಿವಲ್ಯೂಷನ್ ಸಂಬಂಧಪಟ್ಟಿರೋದು ಫರ್ಟಿಲೈಸರ್ಸ್, ಅಂಡ್ ಯೆಲ್ಲೋ ರಿವಲ್ಯೂಷನ್ ಆಯಿಲ್ ಸೀಡ್ಸ್. ಓಕೆ, ಅಂಡ್ ಪಿಂಕ್ ರಿವಲ್ಯೂಷನ್ ಆನಿಯನ್, ಅಂಡ್ ಸಿಲ್ವರ್ ರಿವಲ್ಯೂಷನ್ ಎಗ್, ಅಂಡ. ಓಕೆ, ಅಂಡ್ ಸಿಲ್ವರ್ ಫೈಬರ್ ರಿವಲ್ಯೂಷನ್ ಕಾಟನ್. Silver fiber revolution is cotton, and golden fiber revolution is jute. Golden fiber revolution is jute, and golden revolution is fruits and vegetables. Okay, so adu golden revolution. And what is rainbow revolution? Rainbow ಅಂದ್ರೆ ಎಲ್ಲ ಸೇರಿರೋದು, ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಸೇರಿರೋದು rainbow revolution. ಇಷ್ಟು ನಿಮಗೆ ಗೊತ್ತಿರಬೇಕು ಜನರಲ್ ಆಗಿ. Okay, so here answer is ಏನು ಸುಬ್ರಹ್ಮಣ್ಯ. So next question ನೋಡಿ, the Khmer Rouge regime. ಇದನ್ನ ಬೇಡ, ತುಂಬಾ 98 ಓಲ್ಡ್ ಕ್ವಶನ್ ಅದು, ಬಟ್ ಆನ್ಸರ್ ಗೊತ್ತಿರಲಿ ಕ್ಯಾಂಬೋಡಿಯಾ. ಇದರ ಆನ್ಸರ್ ಕ್ಯಾಂಬೋಡಿಯಾ ಅಂತ. ಓಕೆ, ದ ಖಮರ್ ರೋಜ್ ರೆಜಿಮ್ ಪಾಲ್ ಫಾಟ್ ಅಂತ ಹೇಳಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಕಂಟ್ರಿ ಅಂದ್ರೆ ಕ್ಯಾಂಬೋಡಿಯಾ. ಅಷ್ಟೇನ ಅದ್ರ ಬಗ್ಗೆ ಏನು ಇಂಪಾರ್ಟೆಂಟ್ ಅಲ್ಲ ಬಿಡಿ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಪ್ಲೇಸಸ್ ಇನ್ ಕರ್ನಾಟಕ ಹ್ಯಾಸ್ ಬೀನ್ ಡಿಕ್ಲೇರ್ಡ್ ಓಲ್ಡ್ ಹೆರಿಟೇಜ್ ಸೈಟ್? Yes, this can be the question, important question. ಯಾಕಂದ್ರೆ ಇದು ತುಂಬಾ ಓಲ್ಡ್, ಬಟ್ ರೀಸೆಂಟ್ಲಿ ದ ವೇ ದ ಅಂದ್ರೆ 38 ಯಾವುದು ಯಾವ ಸೈಟ್ ಸೆಲೆಕ್ಟ್ ಆಗಿದೆ ವರ್ಲ್ಡ್ ಹೆರಿಟೇಜ್ ಇದರಲ್ಲಿ ಲಿಸ್ಟ್ ಅಲ್ಲಿ? ವಿಚ್ ಇಂಡಿಯನ್ ಸೈಟ್ ಸೆಲೆಕ್ಟೆಡ್ ಆಸ್ 38th ಸೈಟ್ ಫ್ರಮ್ ಇಂಡಿಯಾ ಆಸ್ ದ ಓಲ್ಡ್ ಹೆರಿಟೇಜ್ ಸೈಟ್? ಜೈಪುರ್. ಓಕೆ, 38 ಜೈಪುರ್. ಓಕೆ, ಜೈಪುರ್ ಸಿಟಿ ಸೆಲೆಕ್ಟ್ ಆಗಿರೋದು. ಅಂಡ್ ಇಲ್ಲಿವರೆಗೆ ನಾವು ಈ ಜೈಪುರ್ ಸಿಟಿ ಸ್ಟಾರ್ಟ್ ಆಗೋಕ್ಕಿಂತ ಅಂದ್ರೆ ಸೆಲೆಕ್ಟ್ ಆಗೋಕ್ಕಿಂತ ಮುಂಚೆ ಇನ್ನೊಂದು ಸಿಟಿ ಸೆಲೆಕ್ಟ್ ಆಗಿತ್ತು, ಯಾವುದು? ಅಹಮದಾಬಾದ್. ಎಲ್ಲಿ ಬರುತ್ತೆ ಅಹಮದಾಬಾದ್? ಗುಜರಾತ್ ಅಹಮದಾಬಾದ್. ಸೊ ಅಹಮದಾಬಾದ್ ಯಾವಾಗ ಸೆಲೆಕ್ಟ್ ಆಗಿತ್ತು? 17 ಅಲ್ಲಿ. ಓಕೆ, 17 ಅಲ್ಲಿ ಆಸ್ 36th ಸೈಟ್. ಅದೇ 36th ಅಹಮದಾಬಾದ್, ಅಂಡ್ 37th ಯಾವುದು? ಮುಂಬೈದಲ್ಲಿ ಒಂದು ಆಟೋ ಅದಾಗಿರೋದು, ಅಂಡ್ 38 ಜೈಪುರ್. ಸೊ ಇಷ್ಟೆಲ್ಲ ನೀವು 38 ಸೈಟ್ ತಗೊಂಡ್ರೆ ಜೈಪುರ್ ಮತ್ತೆ ಅಹಮದಾಬಾದ್ ಎರಡೇ ಸಿಟಿ ಸೆಲೆಕ್ಟ್ ಆಗಿರೋದು. ಅದನ್ನ ಬಿಟ್ರೆ ರಿಮೈನಿಂಗ್ ಎಲ್ಲ ಕಲ್ಚರಲ್ ಸೈಟ್ಸ್ ಇದಾವೆ, ಬಿಟ್ರೆ ನ್ಯಾಚುರಲ್ ಸೈಟ್ಸ್ ಇದಾವೆ, ಬಿಟ್ರೆ ಒಂದು ಮಿಕ್ಸ್ಡ್ ಸೈಟ್ ಇದೆ. ಅಂಡ್ ಒಂದು ಮಿಕ್ಸ್ಡ್ ಸೈಟ್ ಇರೋದು ಯಾವುದು? ಕಂಚನಜುಂಗ ಇಸ್ ದ ಒನ್ ಮಿಕ್ಸ್ಡ್ ಸೈಟ್. ಅಂಡ್ ಅಗೇನ್ ಕಲ್ಚರಲ್ ಸೈಟ್ಸ್ ಆರ್ ದೇರ್, ಎಷ್ಟು? ಅರೌಂಡ್ 30. ಅಂಡ್ ನ್ಯಾಚುರಲ್ ಸೈಟ್ಸ್ ಎಷ್ಟಿದಾವೆ? 7 ನ್ಯಾಚುರಲ್ ಸೈಟ್ಸ್ ಅಂಡ್ 1 ಮಿಕ್ಸ್ಡ್ ಸೈಟ್ ಅಂಡ್ 30 ಕಲ್ಚರಲ್. ಈ ಸಿಟಿ ಕೂಡ ಇದರಲ್ಲೇ ಬರುತ್ತೆ, ಕಲ್ಚರಲ್ ಬರುತ್ತೆ. ಸೊ ಟೋಟಲ್ 38 ಸೈಟ್ಸ್ ಇದಾವೆ. ಅಂಡ್ ಫ್ರಮ್ ಕರ್ನಾಟಕ, ಔಟ್ ಆಫ್ 38 ಕರ್ನಾಟಕದಿಂದ 2 ಇದಾವೆ. ಒಂದು ಹಂಪಿ, ಸೆಕೆಂಡ್ ಒನ್ ಹಳೆಬೀಡು. ಓಕೆ, ಸೊ ಹಂಪಿ ಅಂಡ್ ಹಳೆಬೀಡು, ಸಾರಿ ಪಟ್ಟದಕಲ್ಲು, ನಾಟ್ ಹಳೆಬೀಡು, ಪಟ್ಟದಕಲ್ಲು. ಓಕೆ, ಸೊ ಹಂಪಿ ಎಲ್ಲಿ ಬರುತ್ತೆ? ಬಳ್ಳಾರಿ ಡಿಸ್ಟ್ರಿಕ್ಟ್. ಓಕೆ, ಬಳ್ಳಾರಿ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಅಂಡ್ ಮೇನ್ಲಿ ಇಲ್ಲಿ ಯಾವ ಎಂಪೈರ್ ಇತ್ತು ಹಂಪಿಯಲ್ಲಿ? ವಿಜಯನಗರ ಕಿಂಗ್ಡಮ್. ಆ ವಿಜಯನಗರ ಕಿಂಗ್ಡಮ್ ಸ್ಟಾರ್ಟ್ ಮಾಡಿದ್ರು ಯಾರು? ಹಕ್ಕ ಬುಕ್ಕ ಇನ್ ದ ಇಯರ್ 1336 ಅಲ್ಲಿ. ಸೊ ಹುಕ್ಕ ಬುಕ್ಕ ಇಬ್ರು ಸೇರಿ ಏನ್ ಮಾಡ್ತಾರೆ? ಈ ವಿಜಯನಗರ ಕಿಂಗ್ಡಮ್ ನ ಸ್ಥಾಪನೆ ಮಾಡ್ತಾರೆ. ಅಂಡ್ ಇನ್ ಹಂಪಿ ದ ಫೇಮಸ್ ರಿವರ್ ಇಸ್ ತುಂಗಭದ್ರಾ. ಆ ತುಂಗಭದ್ರಾ ರಿವರ್ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ, ವಿರೂಪಾಕ್ಷ ಟೆಂಪಲ್ ಅಂತ ಹೇಳಿ. ಅಂಡ್ ಆ ವಿರೂಪಾಕ್ಷ ಒಂದು ಡಿಫ್ರೆಂಟ್, ಪಟ್ಟದಕಲ್ದ ಒಂದು ವಿರೂಪಾಕ್ಷ ಇದೆ, ಆ ಟೆಂಪಲ್ ಡಿಫ್ರೆಂಟ್, ಎರಡು ಬೇರೆ ಬೇರೆ ಇದಾವೆ. ಓಕೆ, ಸೊ ಈ ಪಟ್ಟದಕಲ್ಲು ಅಲ್ಲಿ ಒಂದು ವಿರೂಪಾಕ್ಷ ಇದೆ, ಬಟ್ ಇಲ್ಲಿನೂ ಕೂಡ ಒಂದು ವಿರೂಪಾಕ್ಷ ಟೆಂಪಲ್ ಇದೆ. ಅಂಡ್ ಅಗೇನ್ ಇನ್ ಹಂಪಿ ವಿ ಆರ್ ಹ್ಯಾವಿಂಗ್ ದ ವಿಠಲ, ಇದು ವಿಜಯ ವಿಠಲ ಟೆಂಪಲ್ ಇದೆ, ವಿಜಯ ವಿಠಲ ಟೆಂಪಲ್. ಅಂಡ್ ಅಗೇನ್ ಇಟ್ ಮೇಕ್ಸ್ ಸೌಂಡ್ಸ್. ಅದು ಒಂಥರ ಅದು ಸೌಂಡ್ ಮಾಡಂಗಿಲ್ಲ. ಅಲ್ಲಿರುವಂತ ಕೆಲವೊಂದು ಕಲ್ಲುಗಳಿದ್ದಾವೆ, ಅವು ಮಾಡ್ತವೆ, ದೇವಾಲಯ ಮಾತಾಡಂಗಿಲ್ಲ. ಓಕೆ, ಸೊ ಪಟ್ಟದಕಲ್ಲು ಗೊತ್ತಿರ್ಬೇಕು ನಿಮ್ಗೆ, ಹಂಪಿ. ದೀಸ್ ಆರ್ ದ 2
ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಫ್ರಮ್ ಕರ್ನಾಟಕ. ಇಷ್ಟಾರು ಗೊತ್ತಿರಲಿ. ಸೊ ಮತ್ತೆ ಇನ್ನೊಂದು ನಿಮಗೆ ಇದು ಕೇಳಬಹುದು, ಏನಂದ್ರೆ ಲೈಕ್ ಇದು ವಿರೂಪಾಕ್ಷ ಇದೆಯಲ್ಲ ಇನ್ ಪಟ್ಟದಕಲ್ಲು, ಅದು ಯಾರು ಸ್ಥಾಪನೆ ಮಾಡಿರೋದು? ಲಕ್ಕಮ್ಮ ದೇವಿ. ಗೊತ್ತಾ? ಹೆಸರು ಇದೆ ಲಕ್ಕಮ್ಮ ದೇವಿ ಅಂತ. ಸೊ ಲಕ್ಕಮ್ಮ ದೇವಿ, ಓಕೆ, ಲಕ್ಕಮ್ಮ ದೇವಿ ಇವ್ರು ಯಾರು ಕಟ್ಟಿಸ್ತಾರೆ ಅಂದ್ರೆ ಅವ್ರ ಹಸ್ಬೆಂಡ್ ಯಾರು ಅವ್ರ ಹೆಸರು ವಿಕ್ರಮಾದಿತ್ಯ ಟೂ ಅಂತ ಹೇಳಿ. ಆ ವಿಕ್ರಮಾದಿತ್ಯ ಟೂ, ಸೊ ಅವ್ರೇನ್ ಮಾಡ್ತಾರೆ, ಪಲ್ಲವ ಡೈನಾಸ್ಟಿನ ಅಥವಾ ಪಲ್ಲವ ಕಿಂಗ್ ನ ಸೋಲಿಸಿ ಬರ್ತಾರೆ. ಅದಕ್ಕೆ ಅವ್ರು ತನ್ನ ಗಂಡ ಅವ್ರಿಗೆ ಸೋಲಿಸಿದಾನ ಅಂತ ಹೇಳಿ ಅವ್ರ ನೆನಪಿನಗೋಸ್ಕರ ಈ ಟೆಂಪಲ್ ನ ಕಟ್ಟಿಸ್ತಾರೆ ಅವರು. ಯಾರು? ಲಕ್ಕಮ್ಮ ದೇವಿ. ಸೊ ಜಸ್ಟ್ ಒಂದು ಜನರಲ್ ನಾಲೆಜ್ ಅಂತ ಹೇಳಿ, ಕ್ವಶನ್ ಬರ್ತಂತ ಹೇಳಕ್ಕಾಗಲ್ಲ, ಬಟ್ ಗೊತ್ತಿರ್ಬೇಕಂತ. ಓಕೆ, ಅಂಡ್ ಒನ್ ಟೆಂಪಲ್ ವೇರ್ ಹ್ಯಾವಿಂಗ್ ಅಟ್ ಹಂಪಿ ಇಸ್ ದಟ್ ಇಸ್ ವಿರೂಪಾಕ್ಷ ಅಂಡ್ ಸೆಕೆಂಡ್ ಇಸ್ ಅಟ್ ಪಟ್ಟದಕಲ್ಲು. ಇದು ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಅಂಡ್ ಇನ್ನೊಂದು ನೋಡಿ, ಯುನೆಸ್ಕೋದವರು ನಿಮ್ ಮೊನ್ನೆ ಹೇಳಿದೀನಿ ನಾನು, ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟ್ ಬಿಡುತ್ತೆ ಅಂಡ್ ಸೆಕೆಂಡ್ ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ಅಂಡ್ ಇನ್ನೊಂದು ಸೆಪರೇಟ್ ಇನ್ನೊಂದು ಲಿಸ್ಟ್ ಬಿಡುತ್ತೆ. ಅದು ಅದ್ರ ಹೆಸರೇನಂದ್ರೆ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಲಿಸ್ಟ್ ಅಂತ. ಕ್ರಿಯೇಟಿವ್ ಸಿಟೀಸ್, ಓಕೆ, ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಲಿಸ್ಟ್. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ರೀಸೆಂಟ್ಲಿ ಟೂ ಸಿಟೀಸ್ ಫ್ರಮ್ ಇಂಡಿಯಾ ಸಿಲೆಕ್ಟೆಡ್ ಅಂಡರ್ ಯುನೆಸ್ಕೋಸ್ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಲಿಸ್ಟ್. ಅವು ಎರಡು ಸಿಟಿ ಯಾವ್ಯಾವು? ಒಂದು ಮುಂಬೈ ಅಂಡ್ ಸೆಕೆಂಡ್ ಹೈದರಾಬಾದ್. ಇದು ಈ ಕ್ವಶನ್ ಬರ್ಬೋದು ನೋಡಿ, ಇದು ರೀಸೆಂಟ್ಲಿ ಆಗಿರೋದು. ಸೊ ಮುಂಬೈ ಅಂಡ್ ಹೈದರಾಬಾದ್, ದೀಸ್ ಆರ್ ದ ಟೂ ಇಂಡಿಯನ್ ಸಿಟೀಸ್ ಸಿಲೆಕ್ಟೆಡ್ ಅಂಡರ್ ಯುನೆಸ್ಕೋಸ್ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್. ಎದಕ್ಕೆ ಸೆಲೆಕ್ಟ್ ಆಗಿದ್ದಾವೆ? ಮುಂಬೈ ಸೆಲೆಕ್ಟ್ ಆಗಿರೋದು ಇನ್ ದ ಫೀಲ್ಡ್ ಆಫ್ ಫಿಲ್ಮ್ಸ್ ಗೋಸ್ಕರ ಇದು ಸೆಲೆಕ್ಟ್ ಆಗಿರೋದು. ಅಂಡ್ ಹೈದರಾಬಾದ್ ಸೆಲೆಕ್ಟ್ ಆಗಿರೋದು ಗ್ಯಾಸ್ಟ್ರೋನಮಿ ಅಂದ್ರೆ ಏನು? ವಾಟ್ ಇಸ್ ಗ್ಯಾಸ್ಟ್ರೋನಮಿ? ಗ್ಯಾಸ್ಟ್ರೋನಮಿ ಅಂದ್ರೆ ಅಡಿಗೆ ಮಾಡೋದ್ರಲ್ಲಿ. ಅಂಡ್ ಹೈದರಾಬಾದ್ ದಟ್ ಇಸ್ ಬಿರಿಯಾನಿ, ಹೈದರಾಬಾದಿ ಬಿರಿಯಾನಿ. ಅಂಡ್ ಬಿಕಾಸ್ ಆಫ್ ಹೈದರಾಬಾದಿ ಬಿರಿಯಾನಿ ಹೈದರಾಬಾದ್ ಇಸ್ ಸೆಲೆಕ್ಟೆಡ್. ಅಂಡ್ ಗ್ಯಾಸ್ಟ್ರೋನಮಿ ಅಂದ್ರೆ ಏನು? ಕುಕಿಂಗ್, ಅಡಿಗೆ ಮಾಡೋದ್ರಲ್ಲಿ. ಓಕೆ, ಅಂಡ್ ಮುಂಬೈ ಸೆಲೆಕ್ಟೆಡ್ ಫಾರ್ ದ ಫಿಲ್ಮ್ ಆರ್ ಯು ಕ್ಯಾನ್ ಕಾಲ್ ಆರ್ಟ್ ಅಂಡ್ Hyderabad selected for the gastronomy. ಈ ಕ್ವಶನ್ ಬರ್ಬೋದು ನಿಮಗೆ. ಸೊ ವಿಚ್ ಇಸ್ ದ ರೀಸೆಂಟ್ಲಿ ಸೆಲೆಕ್ಟೆಡ್ ಸಿಟಿ ಅಂಡರ್ ಯುನೆಸ್ಕೋಸ್ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಂತ ಹೇಳಿ. ಸೊ ದಿಸ್ ಕ್ಯಾನ್ ಬಿ ದ ಕ್ವಶನ್. ಸೊ ಇಷ್ಟ ಆದ್ಮೇಲೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್. So which of the following is not correctly matched? First ನೋಡಿ, first statement equatorial rainfall all the year round ಅಂತ. And second one, savanna region summer rains and Mediterranean region summer drought and polar region rainfall in winter. ಯಾವ್ದಾಗುತ್ತೆ ಆನ್ಸರ್? ಸಿ ಆಗತ್ತಾ? ಎ ಆಗತ್ತಾ? ಎ ಆಗತ್ತಾ? ಸಿ ಆಗತ್ತಾ? ವೆರಿ ಗುಡ್. ಆನ್ಸರ್ ಇಸ್ ಡಿ. ಓಕೆ, ಆನ್ಸರ್ ಡಿ. ಯಾಕೆ ನೋಡಿ, ಈಗ ನೀವೇನಾದ್ರೂ ಇದು ಗ್ಲೋಬ್ ತಗೊಂಡ್ರೆ, ಸೊ ದಿಸ್ ಇಸ್ ದ ಇಕ್ವೇಟರ್, Tropic of Cancer, and here Capricorn, and here we are having 90° North Pole and 90° South Pole. Okay, so ನಿಮಗೆ ಗೊತ್ತು sun can maximum ಎಲ್ಲಿ ತನಕ ರೀಚ್ ಆಗುತ್ತೆ? Tropic of Capricorn in the southern hemisphere, and sun can maximum it can go up to Tropic of Cancer in the northern hemisphere. ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಇದ್ರ ಬಿಟ್ಟು ಏನಾದ್ರು ರೋಟೇಟ್ ಆಗ್ತಿರುತ್ತೆ, ಇದನ್ನ ಬಿಟ್ಟು ಸನ್ ಎಂದಿಗೂ ಕೂಡ ನದರ್ನ್ ಹೆಮಿಸ್ಫಿಯರ್ ದಲ್ಲಿ ಮೂವ್ ಆಗಂಗಿಲ್ಲ ಅದು. ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ ಈ ರೀಜನ್ ಇರುತ್ತೆ ನೋಡಿ. ಸೊ ದಿಸ್ ರೀಜನ್ ರಿಸೀವ್ಸ್ ಮ್ಯಾಕ್ಸಿಮಮ್ ಸನ್ಲೈಟ್ ಆರ್ ದ ಮ್ಯಾಕ್ಸಿಮಮ್ ರೇಡಿಯೇಷನ್. ಹಾಗಾಗಿ ಮೋಸ್ಟ್ಲಿ ರೇನ್ಫಾಲ್ ಇಲ್ಲಿ ಆಗ್ತಿರುತ್ತೆ. ಮೋಸ್ಟ್ಲಿ ರೇನ್ಫಾಲ್ ಆಗುತ್ತೆ ಇಲ್ಲಿ. ವಾಟ್ ಕೈಂಡ್ ಆಫ್ ರೇನ್ಫಾಲ್? ಕನ್ವೆಕ್ಷನಲ್ ರೇನ್ಫಾಲ್. ಕನ್ವೆಕ್ಷನಲ್ ಅಂದ್ರೆ ಗೊತ್ತಾಗುತ್ತೆ. ಕನ್ವೆಕ್ಷನಲ್ ಅಂದ್ರೆ ವಾಟ್ ಇಸ್ ಕನ್ವೆಕ್ಷನಲ್? ಮೇನ್ಲಿ 3 ಟೈಪ್ಸ್ ಆಫ್ ರೇನ್ಫಾಲ್ ಬರ್ತವೆ. ಒಂದು ಕನ್ವೆಕ್ಷನಲ್ ರೇನ್ಫಾಲ್, ಸೆಕೆಂಡ್ ರಿಲೀಫ್ ರೇನ್ಫಾಲ್, ಅಂಡ್ ಇನ್ನೊಂದು ಬರೋದು ಸೈಕ್ಲಾನಿಕ್, ಓಕೆ, ಆರ್ ಫ್ರಂಟಲ್ ರೇನ್ಫಾಲ್. 3 ಬರ್ತವೆ. ಕನ್ವೆಕ್ಷನಲ್ ರೇನ್ಫಾಲ್ ಅಂದ್ರೆ ಏನು? ಇಷ್ಟೇ ತಿಳ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ವಾಟರ್ ಬಾಡಿ ಇದೆ ಅಂತ ತಿಳ್ಕೊಳ್ಳಿ. ಸೊ ಫ್ರಮ್ ದಿಸ್ ವಾಟರ್ ಬಾಡಿ ಸೊ ಏನಾಗುತ್ತೆ? ಇವಾಪರೇಷನ್ ಆಗುತ್ತೆ. ಅಂಡ್ ವಿತ್ ಇನ್ಕ್ರೀಸ್ ಇನ್ ದ ಇವಾಪರೇಷನ್, ಇದು ಇವಾಪರೇಷನ್ ಅಂದ್ರೆ ವಾಟರ್ ವೇಪರ್ ಮೇಲೆ ಹೋದಂಗೆ ಏನಾಗುತ್ತೆ? ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ ಅಂಡ್ ಇಟ್ ಸ್ಟಾರ್ಟ್ಸ್ ಕೂಲಿಂಗ್. ಅದು ಕೂಲಿಂಗ್ ಆದ್ಮೇಲೆ ಇಲ್ಲಿ ಕ್ಲೌಡ್ ಫಾರ್ಮ್ ಆಗುತ್ತೆ. ಅಂಡ್ ಕ್ಲೌಡ್ ಫಾರ್ಮ್ ಆದ್ಮೇಲೆ ಅದ್ರ ಸೈಜ್ ಹೆಚ್ಚಿಗೆ ಹಾಕೋತ ಹೋಗುತ್ತೆ. ಎಷ್ಟು ಕೂಲ್ ಆಗುತ್ತೆ? ಸೈಜ್ ಹೆಚ್ಚಿಗೆ ಆಗುತ್ತೆ. ಒಂದು ಸ್ಯಾಚುರೇಟೆಡ್ ಪಾಯಿಂಟ್ ತನಕ ಹೋಗುತ್ತೆ ಅದು. ಅದ್ರ ಸೈಜ್ ಮತ್ತಷ್ಟು ಹೆಚ್ಚಿಗಾದ್ರೆ ಅದೇನಾಗುತ್ತೆ? ಇಟ್ ಬ್ರೇಕ್ ಡೌನ್ ಇನ್ ಟು ರೇನ್ಫಾಲ್. ಆ ರೇನ್ಫಾಲ್ ಅಲ್ಲಿ ಬರುತ್ತೆ. ಮತ್ತೆ ಮಳೆ ಆಗುತ್ತೆ. ಮತ್ತೆ ಇಲ್ಲಿ ಎಲ್ಲಾ ರಿವರ್ಸ್, ಲೇಕ್ಸ್ ಎಲ್ಲ ವಾಟರ್ ಫಿಲ್ ಆಗುತ್ತೆ. ಮತ್ತೆ ಇವಾಪರೇಷನ್ ಆಗುತ್ತೆ. ಮತ್ತೆ ಹೋಗುತ್ತೆ. ದಿಸ್ ಕಂಟಿನ್ಯೂಸ್ ಸೈಕಲ್ ಇಸ್ ನೋನ್ ಆಸ್ ಕನ್ವೆಕ್ಷನ್ ಟೈಪ್ ಆಫ್ ರೇನ್ಫಾಲ್. ಅಂಡ್ ಸೆಕೆಂಡ್ ಟೈಪ್ ಆಫ್ ರೇನ್ಫಾಲ್ ನೋಡಿ, ಸೆಕೆಂಡ್ ಒನ್. ಸೊ ಸೆಕೆಂಡ್ ಒನ್ ಈಸ್, ಇವಾಗ ಇಲ್ಲಿ
ವಾಟರ್ ಇದೆ ಅಂತ ತಿಳ್ಕೊಳ್ಳಿ, ವಾಟರ್ ಬಾಡಿ, ಅಂಡ್ ಜಸ್ಟ್ ನಿಯರ್ ಟು ದ ವಾಟರ್ ಬಾಡಿ ವಿ ಆರ್ ಹ್ಯಾವಿಂಗ್ ದ ಮೌಂಟೇನ್. ಇಲ್ಲಿಂದ ಏನಾಗುತ್ತೆ, ಸೊ ದಿಸ್ ವಿಂಡ್ ವಿಲ್ ಟೇಕ್ ದ ಮಾಯಿಶ್ಚರ್, ಇಲ್ಲಿಂದ ಮಾಯಿಶ್ಚರ್ ತಗೊಂಡು ಹೋಗುತ್ತೆ ವಿಂಡು. ಇಲ್ಲಿ ಮೇಲೆ ಹೋದಂಗೆ ಮತ್ತೆ ಟೆಂಪರೇಚರ್ ಕಡಿಮೆ ಆಗುತ್ತೆ, ಇಲ್ಲಿ ಕ್ಲೌಡ್ ಫಾರ್ಮ್ ಆಗುತ್ತೆ, ಕ್ಲೌಡ್ ಫಾರ್ಮ್ ಆಗಿ ಇದೇ ಕಡೆ ಮಳೆ ಆಗುತ್ತೆ. ಸೊ ದ ರೇನ್ ವಿಲ್ ಆಕರ್ಸ್ ಆನ್ ದ ಸೇಮ್ ವಿಂಡ್ವರ್ಡ್ ಸೈಡ್, ಯಾವ ಕಡೆ ವಿಂಡ್ ಹೋಗ್ತಾ ಇದೆ ಅದೇ ಕಡೆ ಮಳೆ ಆಗುತ್ತೆ. ಸೊ ದಟ್ ಇಸ್ ದ ವಾಟ್ ಕೈಂಡ್ ಆಫ್ ರೇನ್ಫಾಲ್, ರಿಲೀಫ್ ರೇನ್ಫಾಲ್. ಓಕೆ, ರಿಲೀಫ್ ಅಂದ್ರೆ ಗೊತ್ತಾಗುತ್ತೆ, ರಿಲೀಫ್ ಅಂದ್ರೆ ಮೌಂಟೇನ್, ಅಂದ್ರೆ ಮೌಂಟೇನ್ ಮೇಲೆ ಆಗೋ ಮಳೆಗೆ ನಾವು ರಿಲೀಫ್ ರೇನ್ಫಾಲ್ ಅಂತ ಕರಿತೀವಿ. ಅಂಡ್ ದಿಸ್ ಅನದರ್ ಸೈಡ್ ಇಸ್ ನೋನ್ ಆಸ್ ಲಿವರ್ಡ್ ಸೈಡ್. ಇದು ಲಿವರ್ಡ್ ಸೈಡ್ ಯಾಕೆ ಕರೀತಾರೆ, ಅಲ್ಲಿ ಮಳೆ ಆಗಂಗಿಲ್ಲ. ಸೊ ರೇನ್ ಶಾಡೋ ಝೋನ್, ಅದು ರೇನ್ ಶಾಡೋ ಝೋನ್ ಅಂದ್ರೆ ದಿಸ್ ಲಿವರ್ಡ್ ಸೈಡ್ ಅಂಡ್ ದಿಸ್ ಇಸ್ ವಿಂಡ್ವರ್ಡ್ ಸೈಡ್, ಅಂಡ್ ದಿಸ್ ಇಸ್ ದ ರಿಲೀಫ್ ಟೈಪ್ ಆಫ್ ರೇನ್ಫಾಲ್. ಅಂಡ್ ದ ಥರ್ಡ್ ಒನ್ ಯಾವುದು, ಸೈಕ್ಲೋನಿಕ್ ರೇನ್ಫಾಲ್ ಆರ್ ದ ಫ್ರಂಟಲ್ ರೇನ್ಫಾಲ್. ಅಂದ್ರೆ ಏನಾಗುತ್ತೆ, ಎರಡು ಫ್ರಂಟ್ ಫಾರ್ಮ್ ಆಗುತ್ತೆ, ಒಂದು ವಾರ್ಮ್ ಏರ್ ಇರುವಂತದ್ದು ಅಂಡ್ ಇನ್ನೊಂದು ಕೋಲ್ಡ್ ಏರ್ ಇರುವಂತದ್ದು. ಸೊ ಕೋಲ್ಡ್ ಏರ್ ಮತ್ತೆ ವಾರ್ಮ್ ಏರ್ ಬಿಟ್ವೀನ್ ಒಂದು ಫ್ರಂಟ್ ಫಾರ್ಮ್ ಆಗುತ್ತೆ, ಅಂಡ್ ದಟ್ ಫ್ರಂಟ್ ವಿಲ್ ಲೀಡ್ಸ್ ಇನ್ ಟು ದ ರೇನ್ಫಾಲ್, ದಟ್ ಇಸ್ ದ ಫ್ರಂಟಲ್ ರೇನ್ಫಾಲ್ ಆರ್ ಸೈಕ್ಲೋನಿಕ್ ರೇನ್ಫಾಲ್. ಈ ತರ 3 ಟೈಪ್ಸ್ ಇರ್ತವೆ. ಅದಕ್ಕೆ ಇಕ್ವೇಟರ್ ಹತ್ರ ಆಗುವುದು ಯಾವುದು, ಕನ್ವೆನ್ಷನಲ್ ರೇನ್ಫಾಲ್, ಬಿಕಾಸ್ more radiation, more evaporation, more cloud formation and more rainfall. ಅದೇ ನೀವು ಇಲ್ಲಿ ಹೋದ್ರೆ ಏನಾಗುತ್ತೆ, ಮ್ಯಾಕ್ಸಿಮಮ್ ಸ್ನೋ ಕವರ್ ಇರುತ್ತೆ, ಇಲ್ಲಿ ಸ್ನೋ ಕವರ್ ಇರುತ್ತೆ, ಇಲ್ಲೂ ಕೂಡ ಸ್ನೋ ಕವರ್ ಇರುತ್ತೆ. ಸ್ನೋ ಕವರ್ ಇರೋದ್ರಿಂದ ಅಲ್ಲಿ ಮಳೆ ಆಗುವಂತ ಚಾನ್ಸೇ ಇರಲ್ಲ. ಅಲ್ಲಿ there is no any opportunity to rainfall at southern hemisphere or the northern hemisphere. ಅಲ್ಲಿ ಯಾವಾಗಲೂ ಗ್ಲೇಷಿಯರ್ ಇರುತ್ತೆ. ಸೊ ಏನಾದ್ರೂ southern hemisphere ಬಂದ್ರೆ ಇಲ್ಲಿ 6 ಮಂತ್ ಡಾರ್ಕ್ ಇರುತ್ತೆ ಅಂಡ್ ಇಲ್ಲಿ 6 ಮಂತ್ ಲೈಟ್ ಇರುತ್ತೆ. ಏನಾದ್ರೂ ಸನ್ ಈ ಕಡೆ ಮೂವ್ ಆದ್ರೆ ಇಲ್ಲಿ 6 ಮಂತ್ ಡಾರ್ಕ್ ಇರುತ್ತೆ, ಇಲ್ಲಿ 6 ಮಂತ್ ನೈಟ್ ಇರುತ್ತೆ. ಆದ್ರೆ ಈ ಪ್ಲೇಸ್ ಬಿಟ್ಟು ಈ ಪ್ಲೇಸು ಡೇ ಅಂಡ್ ಲೆಂತ್ ಹೆಚ್ಚು ಕಡಿಮೆ ಇರುತ್ತೆ. ಎಲ್ಲಿ ತನ, ಇಕ್ವೇಟರ್ ಮೇಲ್ಗಡೆ ಮತ್ತೆ ಕೆಳಗಡೆ. ಅದೇ ಇಕ್ವೇಟರ್ ಹತ್ರ ಬಂದ್ರೆ 12 ಅವರ್ ಡೇ ಇರುತ್ತೆ, 12 ಅವರ್ ನೈಟ್ ಇರುತ್ತೆ, ಯಾವಾಗ್ಲೂ ಇರುತ್ತೆ 12 ಅವರ್ ಡೇ 12 ಅವರ್ ನೈಟ್ ಅಟ್ ದ ಇಕ್ವೇಟರ್. ಅಂಡ್ ಇಕ್ವೇಟರ್ ಬಿಟ್ಟು ನೀವು ಸ್ವಲ್ಪ ಏನಾದ್ರೂ ಅಪ್ ಟು 66 ಡಿಗ್ರಿ ತನಕ ಹೋದ್ರೆ ಏನಾಗುತ್ತೆ, ಡೇ ಅಂಡ್ ನೈಟ್ ಹೆಚ್ಚು ಕಡಿಮೆ ಇರುತ್ತೆ. ಅಂಡ್ ಮ್ಯಾಕ್ಸಿಮಮ್ ಡೇ ಮ್ಯಾಕ್ಸಿಮಮ್ ನೈಟ್ ಕೂಡ ನಾನು ಮೊನ್ನೆ ಹೇಳಿದ್ದೀನಿ ನಿಮಗೆ, June 21 is the longest day in northern hemisphere and June 21 is the shortest night in the northern hemisphere and December 22 is the longest night in the northern hemisphere and shortest day in the northern hemisphere. ಅದು ನಾವು ಮೊನ್ನೆ ಹೇಳಿದ್ದೀವಿ. ಸೊ ಇದು ಗೊತ್ತಾಯ್ತಲ್ಲ ನಿಮಗೆ, ಅಂದ್ರೆ ಹೆಚ್ಚಿಗೆ ಮಳೆ ಎಲ್ಲಿ ಆಗುತ್ತೆ, ಇಕ್ವೇಟರ್ ಹತ್ರ. ಅಂಡ್ ಇಕ್ವೇಟರ್ ಬಿಟ್ರೆ ಸವಾನ ರೀಜನ್ದಾಗೂ ಮಳೆ ಆಗುತ್ತೆ, ಅದು ಯಾವಾಗ ಸಮರದಲ್ಲಿ ಆಗುತ್ತೆ. ಅಂಡ್ ಮೆಡಿಟರೇನಿಯನ್ ಕ್ಲೈಮೇಟ್ ಅಲ್ಲಿ, ಇದು ಮೆಡಿಟರೇನಿಯನ್ ಕ್ಲೈಮೇಟ್ ಅಲ್ಲಿ ಮೇನ್ಲಿ ರೇನ್ಫಾಲ್ ಆಗೋದು ವಿಂಟರ್ ಅಲ್ಲಿ. ಏನಾದ್ರೂ ನಿಮಗೆ ಇದು ಕ್ವಶನ್ ತುಂಬಾ ಸಲ ಕೇಳಿದ್ದಾರೆ, UPSC ದಾಗೂ ಕೇಳಿದ್ದಾರೆ, KPSC ದಾಗೂ ಕೇಳಿದ್ದಾರೆ. ಏನಂದ್ರೆ ಮೆಡಿಟರೇನಿಯನ್ ಅಲ್ಲಿ ಮಳೆ ಅಂದ್ರೆ ರೇನ್ಫಾಲ್ ಯಾವಾಗ ಆಗತ್ತಂತ, ಏನ್ ಸಮರ್ದಾಗ ಆಗತ್ತೋ ವಿಂಟರ್ದಾಗ ಆಗತ್ತಂತ. ಸೊ ಆನ್ಸರ್ ವಿಂಟರ್, ಯಾಕಂದ್ರೆ ಇದು ಇಂಡಿಯಾದ ಅಪೋಸಿಟ್. ಇಂಡಿಯಾದಾಗ ಯಾವಾಗ ಆಗುತ್ತೆ ರೇನ್ಫಾಲ್, ಸಮ್ಮರ್ ಅಲ್ಲಿ ಆಗುತ್ತೆ. ಸೊ ಇನ್ ಇಂಡಿಯಾ ವಿ ಆರ್ ಗೆಟಿಂಗ್ ದ ರೇನ್ಫಾಲ್ ಇನ್ ದ ಸಮ್ಮರ್ ಡ್ಯೂ ಟು ದ ಸೌತ್ ವೆಸ್ಟ್ ಮಾನ್ಸೂನ್. ಸೌತ್ ವೆಸ್ಟ್ ಮಾನ್ಸೂನ್ ಬರುವುದು ಸಮ್ಮರ್ ಅಲ್ಲಿ. ಹಾಗಾಗಿ ಇಂಡಿಯಾ ಗೆಟಿಂಗ್ ದ ಸಮ್ಮರ್ ರೇನ್ಫಾಲ್ ಅಂಡ್ ಮೆಡಿಟರೇನಿಯನ್ ರೀಜನ್ ಗೆಟಿಂಗ್ ದ ವಿಂಟರ್ ರೇನ್ಫಾಲ್. ಹಾಗಾಗಿ ವಿಂಟರ್ ರೇನ್ಫಾಲ್ ಯಾವಾಗ ಬರುತ್ತೆ, ಇದು ಸಾರಿ ಮಳೆ ಯಾವಾಗ ಆಗುತ್ತೆ, ಇದರಲ್ಲಿ ವಿಂಟರ್ ಅಲ್ಲಿ ಆಗುತ್ತೆ. ಹಾಗಾಗಿ ನೋಡಿ ಇಲ್ಲಿ ಮೆಡಿಟರೇನಿಯನ್ ರೀಜನ್ ಸಮ್ಮರ್ ದಲ್ಲಿ ಡ್ರಾಟ್ ಇದ್ದೇ ಇರುತ್ತೆ, ಯಾಕಂದ್ರೆ ಮಳೆ ಆಗಂಗಿಲ್ಲ ಅಲ್ಲಿ, ಹಾಗಾಗಿ ಡ್ರಾಟ್ ಇರುತ್ತೆ. ಬಟ್ ಅದೇ ಇಂಡಿಯಾದಲ್ಲಿ ರೇನ್ಫಾಲ್ ಇರುತ್ತೆ ಸಮ್ಮರ್ ಅಲ್ಲಿ, ವಿಂಟರ್ ಅಲ್ಲಿ ನೀವು ಡ್ರಾಟ್ ಅಂತ ಹೇಳ್ಬಹುದು. ಅರ್ಥ ಆಗ್ತಾ ಇದೆಯಾ? ಓಕೆ. ಅಂಡ್ ಪೋಲಾರ್ ರೀಜನ್ ರೇನ್ಫಾಲ್ ಆಗುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ಆನ್ಸರ್ ಡಿ ಇಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಒನ್. ಓಕೆ, ಸೊ ದ ಸ್ವೇಸ್ ಕ್ಯಾನಲ್ ಕನೆಕ್ಟ್ಸ್ ಯಾವ್ದು ಹೇಳಿ, ತುಂಬಾ ಸಲ ಕೇಳಿರ್ತೀರಾ, ಮೆಡಿಟರೇನಿಯನ್ ಸಿ ಅಂಡ್ ರೆಡ್ ಸಿ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಷ್ಟೇ ಎಕ್ಸ್ಪ್ಲೇನ್ ಮಾಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ ಕೆಲಸ ಏನಂದ್ರೆ ಇವತ್ತು ಮನೆಗೆ ಹೋಗಿ ಈ ಮೆಡಿಟರೇನಿಯನ್ ಸಿ ಇದೆಯಲ್ಲ ಅದ್ರ ಸರೌಂಡಿಂಗ್ ಯಾವ್ಯಾವ ಕಂಟ್ರಿ ಬಾರ್ಡರ್ ಇದಾವೆ ಅಂತ ಅದನ್ನ ಸಹ ನೋಡ್ಕೊಳ್ಳಿ. ಅಂಡ್ ರೆಡ್ ಸಿ ಅದರ ಬಾರ್ಡರ್ ಕಂಟ್ರಿ ನೋಡ್ಕೊಳ್ಳಿ, ಕ್ಯಾಸ್ಪಿಯನ್ ಸಿ ಅದಕ್ಕೆ ನೋಡ್ಕೊಳ್ಳಿ, ಬ್ಲ್ಯಾಕ್ ಸಿ ಅದರದ್ದು ನೋಡ್ಕೊಳ್ಳಿ. ಯಾಕಂದ್ರೆ ಒಂದ್ ಕ್ವಶನ್ ಪಕ್ಕಾ ಬರುತ್ತೆ. ಓಕೆ, ಪಕ್ಕಾ ಬರುತ್ತೆ. ಹಾಗಾಗಿ ನೀವು ಕೆಲಸ ಏನು, ಇವತ್ತು ಹೋಗಿ ಒಂದ್ ಪೇಜ್ ಮೇಲೆ ಈ ತರ ಮಾಡ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್. ಅಂಡ್ ಇದು ಕೂಡ ನಿಮ್ಗೆ ಎಲ್ಲಿ ಬರುತ್ತೆ, ಇದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಟಾಪಿಕ್ ಇದು, ಅಥವಾ ವರ್ಲ್ಡ್ ಜಿಯೋಗ್ರಫಿ ಟಾಪಿಕ್ ಇದು. ಸೊ ಅಷ್ಟರಲ್ಲಿ ನೆಕ್ಸ್ಟ್ ನೋಡಿ. ಅಂಡ್ ಇದು ಇನ್ನೊಂದು ಗೊತ್ತಿಲ್ಲ ನಿಮ್ಗೆ, ಇದು ಮೆಡಿಟರೇನಿಯನ್ ಕ್ಲೈಮೇಟ್ ಇದೆಯಲ್ಲ ಅದು ಎದಕ್ಕೆ ಫೇಮಸ್ ಹೇಳಿ, ಅಲ್ಲಿ ಏನು ಹೆಚ್ಚಿಗೆ ಪ್ರೊಡಕ್ಷನ್ ಮಾಡ್ತಾರೆ, ಸಿಟ್ರಸ್. ವೆರಿ ಗುಡ್, ಸಿಟ್ರಸ್ ಪ್ಲಾಂಟಿಂಗ್. ಅಂಡ್ ಈ ಸಿಟ್ರಸ್ ಯೂಸ್ಫುಲ್ ಏನು, ಫಾರ್ ದ ವೈನ್ ಪ್ರೊಡಕ್ಷನ್. ಓಕೆ, ವೈನ್ ಅಂದ್ರೆ ಗೊತ್ತಾಗುತ್ತಾ? ವೆರಿ ಗುಡ್. ಓಕೆ, ಸೊ citrus fruit is very important for wine production and this Mediterranean region is very famous for wine production. ಅದು ಗೊತ್ತಿರಲಿ. ಸೊ ಅಷ್ಟಾದ್ಮೇಲೆ ನೆಕ್ಸ್ಟ್ ನೋಡಿ, ಓಕೆ,
here the smallest country or the state in the world is Vatican City. Vatican City. So ಇದು ಅಷ್ಟೇ ಆದ್ರೆ ಬಿಟ್ಬಿಡ್ಬಾರ್ದು, ನೀವು ಇಂಡಿಯಾಕ್ಕೂ ಕಂಪೇರ್ ಮಾಡಬೇಕು. In India, which is the smallest and largest? Okay, Sikkim is the smallest in terms of population, and Goa is the smallest in terms of area. Area ತಗೊಂಡ್ರೆ Goa is the smallest, and population ತಗೊಂಡ್ರೆ Sikkim is the smallest. ಈಗ ಏನಾದರೂ population ತಗೊಂಡ್ರೆ which is the largest? Very good. UP is the largest, and Rajasthan is the largest. Very nice. ಇದು ಗೊತ್ತಾಗ್ತಾ ಇದೆಯಾ? ಈ ಕರ್ನಾಟಕದಲ್ಲಿ ತಗೊಂಡ್ರೆ ಪಾಪ್ಯುಲೇಷನ್ ಯಾವುದು ದೊಡ್ಡದು? Bengaluru is the largest, and area ತಗೊಂಡ್ರೆ Belgavi is the largest. ಈಗ ಬೆಂಗಳೂರಲ್ಲಿ ಬೇಡ, ಓಕೆ, ಆತರ ಬೇಡ. ಸೊ ಇಟ್ಸ್ ಸಾಕು. ಸೊ Vatican City is the smallest, and which is the largest in population? Obviously China. ಅದು ಮರಿಬಾರ್ದು ನೀವು, ಓಕೆ, China. And in area? Russia is the largest in area, and China is the largest in population. ಈಗ ಏನಾದರೂ ನೀವು ಕಾಂಟಿನೆಂಟ್ ತಗೊಂಡ್ರೆ Asia is the largest in area and in population. Asia, China, India ಅಂತ ಹತ್ತಿರತ ಮಹಾರಾಷ್ಟ್ರದಲ್ಲಿ ಇರೋದ್ರಿಂದ ಸೊ that price never goes to anyone. Okay, so ನೀವು ಬದುಕುವರೆಗೂ, ನಿಮ್ಮ ಮಕ್ಕಳು ಬದುಕುವರೆಗೂ ಆ ಪ್ರೈಸ್ ನಮ್ಮ ಕಡೆನೇ ಇರುತ್ತೆ. ಓಕೆ, ಟ್ರಾಫಿ ನಮ್ಮ ಕಡೆನೇ ಇರುತ್ತೆ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒನ್ ಇನ್ನೊಂದು ಹೇಳಬೇಕಾಗಿತ್ತು ಪಾಯಿಂಟು. ಸೊ ಬಾಂಗ್ಲಾದೇಶ ಬಗ್ಗೆ ಒಂದು 4 ಪಾಯಿಂಟ್ ಹೇಳ್ತೀನಿ ಅಷ್ಟೇ, ಹೇಳ್ಬೋದಲ್ಲ? ಓಕೆ, ಎಕ್ಸಾಮ್ ಪಾಸ್ ಮಾಡಬೇಕಾಗಿದೆ, ಹೇಳ್ಬೇಕೆ ನಾನು ಹೇಳ್ತೀನಿ, ನೀವು ಕೇಳಿದ್ರು. ಸೊ ನೋಡಿ, ನಂದೇನಂದ್ರೆ ಈ ಕ್ಲಾಸ್ ಮಾಡಿ ಟೈಮ್ ವೇಸ್ಟ್ ಮಾಡಿ ನನಗೂ ಸರಿ ಅನಿಸ್ತಾ ಇಲ್ಲ, ನಿಮಗೂ ಸರಿ, ಅಂದ್ರೆ ನಿಮ್ ಟೈಮ್ ವೇಸ್ಟ್ ಮಾಡೋದು ಸರಿ ಅನಿಸ್ತಾ ಇಲ್ಲ. ಬಟ್ ನಂದೇನಂದ್ರೆ ಈ ಕ್ಲಾಸ್ ಮಾಡೋದ್ರಲ್ಲಿ ಅಟ್ ಲೀಸ್ಟ್ 30%, ಐ ಆಮ್ ಎಕ್ಸ್ಪೆಕ್ಟಿಂಗ್ 30% ಆಫ್ ದ ಕ್ವಶನ್ಸ್. 30 ಬೇಡ, 20 ಕ್ವಶನ್ ಬಂದ್ರು ಸಾಕು. 20% ಐ ಆಮ್ ಟಾಕಿಂಗ್, ನಾಟ್ 20 ಕ್ವಶನ್ಸ್. 20% ಮೀನ್ಸ್ 40 ಕ್ವಶನ್ಸ್ ಬರ್ತವೆ, ಯಾಕಂದ್ರೆ 200 ಕ್ವಶನ್ಸ್. 40 ಕ್ವಶನ್ಸ್ ಬಂದೇ ಬರುತ್ತೆ ಎಕ್ಸಾಮ್ ಹಾಲ್ ದಿಂದ. ಬೇಕಾದ್ರೆ ನೋಡಿ, ನೀವು ನಿಮ್ಮ ಎಕ್ಸಾಮ್ ಆನ್ 24 ಮುಗಿದ ಮೇಲೆ ಪಕ್ಕ ನೀವು ಸ್ಮೈಲಿಂಗ್ ಫೇಸ್ ಬರ್ತದೆ. ದಟ್ ಇಸ್ ಮೈ ಚಾಲೆಂಜ್, ಮೈ ಓಪನ್ ಚಾಲೆಂಜ್. ಸೊ ವಾಟ್ ಎವರ್, ಅಂಡ್ ಡೈರೆಕ್ಟ್ ಕ್ವಶನ್ ಬರ್ಲಿಕ್ಕೂ ಕೂಡ ನಾ ಇಲ್ಲಿ ಏನ್ ಡಿಸ್ಕಷನ್ ಮಾಡಿದ್ದೀನಿ ಆ ಇನ್ಫಾರ್ಮೇಶನ್ ಮೇಲೆ ಆ ಕ್ವಶನ್ ಆನ್ಸರ್ ಮಾಡಿ ಬಂದಿರ್ತೀರಾ, ಅಷ್ಟಂದ್ರೆ ನಿಮಗೆ ಇಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಬಾಂಗ್ಲಾದೇಶ್ ಫಸ್ಟ್ ಪಾಯಿಂಟ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಬಾಂಗ್ಲಾದೇಶ್ ಇಸ್ ದ ಕಂಟ್ರಿ which having the largest border with India. Okay, ಎಷ್ಟಿದೆ border? 4096.7 kilometers longest border. And second point, the force which guarding the India and Bangladesh border is BSF, border security force. Okay, border security force. Third point, India helped the Bangladesh in its liberation or in its independence in the year 1971 through the which war? 1971 ಇಂಡಿಯಾ ಪಾಕಿಸ್ತಾನ್ ವಾರ್. ಇಂಡಿಯಾ ಪಾಕಿಸ್ತಾನ್ ವಾರ್ ಆಗುತ್ತೆ, ಇಂಡೋ ಪಾಕ್ ವಾರ್ ಯಾವಾಗ ಆಗುತ್ತೆ? ಇನ್ ದ ಇಯರ್ 1971 ಆಗುತ್ತೆ. ಆ ಯುದ್ಧದಲ್ಲಿ ಇವ್ರು ಸೋಲ್ತಾರೆ ಆಸ್ ಯೂಶುವಲ್. ಓಕೆ, ಮತ್ತೆ ಇಂಡಿಯಾ ಬಾಂಗ್ಲಾದೇಶ್ ಸೆಪರೇಟ್ ಆಗುತ್ತೆ. ಸೊ ದ ಈಸ್ಟರ್ನ್ ಪಾರ್ಟ್ ಆಫ್ ದ ಬೆಂಗಾಲ್ ಬಿಕೇಮ್ ದ ಬಾಂಗ್ಲಾದೇಶ್ ಅಂಡ್ ವೆಸ್ಟರ್ನ್ ಪಾರ್ಟ್ ಆಫ್ ದ ಬೆಂಗಾಲ್ ಬಿಕೇಮ್ ವೆಸ್ಟ್ ಬೆಂಗಾಲ್. ಓಕೆ, ಅಂಡ್ ಅದಾದ್ಮೇಲೆ ಇನ್ ದ ಇಯರ್ 1974 ಒಂದು ಅಗ್ರಿಮೆಂಟ್ ಆಗುತ್ತೆ, ದಟ್ ಇಸ್ ದ ಬಯಲ್ಯಾಟ್ರಲ್ agreement between Bangladesh and India. Okay, bilateral agreement ಆಗುತ್ತೆ. According to that bilateral agreement, okay, so according to the bilateral agreement, ಬಾಂಗ್ಲಾದೇಶದಲ್ಲಿ ಯಾರು ಹಿಂದೂಸ್ ಇದ್ದಾರೆ ಆ ಪ್ರದೇಶ ಎಲ್ಲ ಇಂಡಿಯಾಗೆ ಬರಬೇಕು, ಅಂಡ್ ಇಂಡಿಯಾದಲ್ಲಿ ಯಾರು ಹೆಚ್ಚಿನ ಮುಸ್ಲಿಮ್ಸ್ ಇದ್ದಾರೆ, ಅಂದ್ರೆ ಬಾರ್ಡರ್ ಮಾತಾಡ್ತಿರೋದು ನಾನು, ಒಳಗಡೆ ಅಲ್ಲ, ಆ ಪ್ಲೇಸಸ್ ನ ಬಾಂಗ್ಲಾದೇಶಿಗೆ ಹೋಗ್ಬೇಕಂತ ಒಂದು ಅಗ್ರಿಮೆಂಟ್ ಆಗುತ್ತೆ. ಜಸ್ಟ್ ಅಗ್ರಿಮೆಂಟ್ ಆಗುತ್ತೆ, ಬಟ್ ಅದು ಯಾರು ರೆಟಿಫೈ ಮಾಡಿರ್ಲಿಲ್ಲ, ಯಾವ ಪ್ರಧಾನಮಂತ್ರಿ ಕೂಡ ರೆಟಿಫೈ ಮಾಡಿರ್ಲಿಲ್ಲ. ಆದ್ರೆ ನಿಮ್ಗೆ ಗೊತ್ತಲ್ಲ, 56 ಇಂಚಿನ ಪ್ರಧಾನಮಂತ್ರಿ. ಓಕೆ, ಸೊ ದ್ಯಾಟ್ ಪ್ರಧಾನಮಂತ್ರಿ ಮೀನ್ಸ್ ನರೇಂದ್ರ ಮೋದಿ ಏನ್ ಮಾಡ್ತಾರೆ, 2015 ಬಂದು ಅದನ್ನ ರೆಟಿಫೈ ಮಾಡ್ತಾರೆ. ಅಂಡ್ ದ್ಯಾಟ್ ರೆಟಿಫಿಕೇಶನ್ ಬಿಕೇಮ್ ದ 100th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ಗವರ್ಮೆಂಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತ ಸಂವಿಧಾನಕ್ಕೆ 100ನೇ ತಿದ್ದುಪಡಿ ಆಗುತ್ತೆ. ಅಂಡ್ 100ನೇ ತಿದ್ದುಪಡಿಯಾಗಿ ಇಂಡಿಯಾದಲ್ಲಿ ಏನೇನು ಪ್ಲೇಸಸ್ ಇದ್ದು ಅದಕ್ಕೆ ನಾವು ಎನ್ಕ್ಲೇವ್ಸ್ ಅಂತ ಕರಿತೀವಿ. ಎನ್ಕ್ಲೇವ್ಸ್, ವಾಟ್ ಇಸ್ ಎನ್ಕ್ಲೇವ್ಸ್? This word is very very important. ಆ ತಿದ್ದುಪಡಿ ಇದೇ ವರ್ಡ್ ಮೆನ್ಷನ್ ಮಾಡಿದ್ದಾರೆ ಅವರು. ಸೊ ಎನ್ಕ್ಲೇವ್ಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಸಣ್ಣ ಪ್ಲೇಸ್ ಇದೆ, ರೀಜನ್ ಇದೆ, ಇಲ್ಲಿ ಹಿಂದೂಸ್ ಇದಾರೆ ಅಂತ ತಿಳ್ಕೊಳ್ಳಿ ಮೋಸ್ಟ್ಲಿ, ಅಂಡ್ ಈ ಕಡೆ ಎಲ್ಲ ಯಾರು ಸುತ್ಕೊಂಡಿದ್ದಾರೆ, ಮುಸ್ಲಿಮ್ಸ್ ಸುತ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ನಾವು ಇದಕ್ಕೆ ಸರೌಂಡೆಡ್ ಆರ್ ಕ್ಲೋಸ್ಡ್ ಅಂತ, ಅಂದ್ರೆ ಎನ್ಕ್ಲೋಸ್ ಅಂದ್ರೆ ಏನು, ಇದು ಎಲ್ಲ ಕ್ಲೋಸ್ ಮಾಡಿದೆ ಅಂತ. ಈ ನಮ್ದು ಹಿಂದೂ ಇರುವಂತಹ ರೀಜನ್ ನ ಮುಸ್ಲಿಂ ರೀಜನ್ ಏನ್ ಮಾಡಿದೆ, ಎನ್ಕ್ಲೋಸ್ ಮಾಡಿದೆ ಅಂತ, ಸರೌಂಡ್ ಮಾಡಿದೆ ಅಂತ. ಸೊ ದಟ್ ಇಸ್ ಎನ್ಕ್ಲೇವ್ಸ್. ಅಂತವು ಎಷ್ಟೋ ರೀಜನ್ಸ್ ಇಂಡಿಯಾದಲ್ಲಿ ಇದ್ದು ಅವ್ರದ್ದು, ಬಾಂಗ್ಲಾದೇಶದವ್ರದ್ದು, ಅಂಡ್ ನಮ್ಮ ರೀಜನ್ಗಳು ಅದರಲ್ಲಿ ಇತ್ತು ಬಾಂಗ್ಲಾದೇಶದಲ್ಲಿ. ಅಕಾರ್ಡಿಂಗ್ ಟು ದ 100th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, so 51 enclaves Bangladesh has
given back to India, and 111 enclaves India has given back to Bangladesh. This is very very important. India 111 enclaves ಅನ್ನು ಬಿಟ್ಟು ಕೊಡುತ್ತೆ, and India ಗೆ ಎಷ್ಟು ಸಿಗುತ್ತೆ? 51 ಸಿಗ್ತವೆ as per the 100 Constitutional Amendment Act. ಸೊ ಇದು ಗೊತ್ತಾಯ್ತು. ಸೊ ಈ 100 ಅಮೆಂಡ್ಮೆಂಟ್ ಆಕ್ಟ್ ಗೊತ್ತಾದ್ಮೇಲೆ ಇನ್ನೊಂದು 4 ಆಕ್ಟ್ ಗೊತ್ತಿರ್ಬೇಕು ನಿಮ್ಗೆ. ಒಂದು 97 ದಿಂದ 98, 99, 100, 101, 2, 3, 4, 5. 105 ಯಾವುದು? ಇನ್ನು ಯಾವ್ದು ಆಗೇ ಇಲ್ಲ, ಆಗೋದಿದೆ ಇನ್ನು. ಓಕೆ, ಸೊ ವೆರಿ ಗುಡ್, ಪಾಸ್ ಆಗ್ತೀರಾ, ಪಕ್ಕ ಪಾಸ್ ಆಗ್ತೀರಾ ಎಲ್ಲರೂ ನೀವು. ಓಕೆ, ಇವಾಗ ನೋಡಿ 104 ಇದಕ್ಕೆ ಸಂಬಂಧಪಟ್ಟಿರೋದು. ಸೊ ಕಂಟಿನ್ಯೂಯೇಷನ್ ಆಫ್ ದ ರಿಸರ್ವೇಶನ್ ಫಾರ್ SC and ST ಇನ್ ಲೋಕಸಭಾ ಅಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅಂದ್ರೆ ಇವಾಗ ನಾವು SC ಮತ್ತೆ ST ಇದು ಇದಾವಲ್ಲ ಕಾನ್ಸ್ಟಿಟ್ಯೂನ್ಸೀಸ್, ಅದರಲ್ಲಿ 10 years ರಿಸರ್ವೇಶನ್ ಕೊಟ್ಟಿದ್ರು SC ದವರಿಗೆ ಇರಬೇಕಂತ. ಫಾರ್ ಎಕ್ಸಾಂಪಲ್ ಚಾಮರಾಜನಗರ್ ಅದು SC MP ಇದಕ್ಕೆ ಆ ತರ ಏನ್ ಇತ್ತಲ್ಲ SC ST ಅದು ಮತ್ತೆ 10 years ಗೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಬೈ ಅಮೆಂಡಿಂಗ್ ದ ಕಾನ್ಸ್ಟಿಟ್ಯೂಷನ್ 104th ಟೈಮ್. ಓಕೆ, ಇದು 104ನೇ ತಿದ್ದುಪಡಿ. And 103rd ಇದಕ್ಕೆ ಸಂಬಂಧಪಟ್ಟಿರೋದು 10% ರಿಸರ್ವೇಶನ್ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್. And 102 ವೆರಿ ನೈಸ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಟು ದ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್. ಏನ್ ಕಮಿಷನ್ ಇದೆಲ್ಲ ಬ್ಯಾಕ್ವರ್ಡ್, ಫಾರ್ ಎಕ್ಸಾಂಪಲ್ ಕಮಿಷನ್ ಫಾರ್ SC ಇದೆ, ಕಮಿಷನ್ ಫಾರ್ ST ಇದೆ, ಅದಕ್ಕೆ ಆಲ್ರೆಡಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇದೆ, ಆದ್ರೆ ಇದಕ್ಕೆ ಇರಲಿಲ್ಲ. ದ ಕಾನ್ಸ್ಟಿಟ್ಯೂಷನ್ ಫಾರ್ ದ ಕಮಿಷನ್ ಫಾರ್ ದ ಬ್ಯಾಕ್ವರ್ಡ್ ಕ್ಲಾಸಸ್, ಅದಕ್ಕೆ ಅದು ಸ್ಟ್ಯಾಟ್ಯೂಟರಿ ಬಾಡಿ ಇತ್ತು, ದಟ್ ವಾಸ್ ದ ಸ್ಟ್ಯಾಟ್ಯೂಟರಿ ಬಾಡಿ. ಬಟ್ ಬೈ ಅಮೆಂಡಿಂಗ್ ದ ಕಾನ್ಸ್ಟಿಟ್ಯೂಷನ್ ಇನ್ ದ ಇಯರ್, ಯಾವ ವರ್ಷ ತಿದ್ದುಪಡಿ ಆಯ್ತದು? ಇದು ಯಾವಾಗಾಯ್ತು? ಜಸ್ಟ್ 1 minute, ಅದು ಸಡನ್ಲಿ ಕೇಳಿಬಿಟ್ರೆ ತೊಂದರೆ ಆಗ್ಬೇಕಂತ. 18ರಲ್ಲಿ. ಸೊ in the year 2018, and the backward classes commission got the constitutional status. And 101 ಸಂಬಂಧಪಟ್ಟಿರೋದು ವೆರಿ ಗುಡ್ GST. and GST ಇದು ಏನಾದ್ರು ನಿಮ್ಗೆ ಕೇಳಿದ್ರೆ ನಿಮ್ಗೆ ಆರ್ಟಿಕಲ್ ಯಾವ್ದು ನೆನಪಾಗಬೇಕು? ಆರ್ಟಿಕಲ್ 279A. ಈ ಆರ್ಟಿಕಲ್ ನೀವು ಮರಿಬಾರ್ದು. ಆರ್ಟಿಕಲ್ 279A is very important because this article created GST council. so GST council ನ ಇದು ಕ್ರಿಯೇಟ್ ಮಾಡುತ್ತೆ, ಅಥವಾ ಸೊ GST council got the constitutional status and ಇದರ ಕೆಲಸ ಏನು? to fix the slab rates. ಅದು 5% GST, 12% GST and 18% GST, 28% GST ಇದೆಯಲ್ಲ, ಆ GST ಫಿಕ್ಸ್ ಮಾಡೋರು ಯಾರು? GST council. and ಯಾರು ಇರ್ತಾರೆ ಚೇರ್ಮನ್? Finance Minister of the India. Finance Minister of the India will be the chairman of GST council, and GST council now it is the constitutional body under the article 279A, and this body got inserted in the Indian constitution by amending the constitution in the year 17 by amending 101st. okay, and 100 ನಿಮಗೆ ಗೊತ್ತು enclaves, and 99 ಯಾವುದು? NJAC ಕೇಳಿದ್ರಲ್ಲ, ಏನು NJAC ಅಂದ್ರೆ? ನ್ಯಾಷನಲ್ ಜುಡಿಷಿಯರಿ ಅಪಾಯಿಂಟ್ಮೆಂಟ್ ಕಮಿಷನ್, ಅದರ ಬಗ್ಗೆ. and 98 ಇದಕ್ಕೆ ಸಂಬಂಧಪಟ್ಟಿರೋದು HK region, Hyderabad, Karnataka, and article 371J, that is very important. article 371J talks about the special status to the Hyderabad, Karnataka region. and 97 ಇದಕ್ಕೆ ಸಂಬಂಧಪಟ್ಟಿರೋದು cooperative societies. okay, cooperative society ಇಷ್ಟು ನಿಮಗೆ ಗೊತ್ತಿರಬೇಕು. ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್, okay, which of the following is declared as the international year of the ocean ಅಂತ ನೋಡಿ. ಎಕ್ಸಾಮ್ ಇರೋದು 98ದು, ಅದಕ್ಕೆ ಕ್ವಶನ್ ಕೇಳಿದ್ದಾರೆ ಇದು. ಅಂಡ್ ಇದಕ್ಕೆ ಏನಂದ್ರೆ ಆನ್ಸರ್ ನಿಮ್ದು ದಿಸ್ ಒನ್, ಆನ್ಸರ್ ಇಸ್ 98 ಇಟ್ ಸೆಲ್ಫ್. ಅಂಡ್ ಇದು ನಿಮಗೆ ಸ್ವಲ್ಪ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನೋಡಿ. ಸೊ ಫಸ್ಟ್ ಟೈಮ್ ಯುನೈಟೆಡ್ ನೇಷನ್ ಸ್ಟಾರ್ಟೆಡ್ ಡಿಕ್ಲೇರಿಂಗ್ ದ ಇಯರ್ಸ್ ಆಸ್ ದ ಇಂಟರ್ನ್ಯಾಷನಲ್ ಇಯರ್ಸ್ ಅಂತ. ಯಾವುದೇ ಒಂದು ವರ್ಷನ ಪರ್ಟಿಕ್ಯುಲರ್ ಒಂದು ಟಾಪಿಕ್ ನ ತಗೊಂಡು ಅದಕ್ಕೆ ಫೋಕಸ್ ಮಾಡೋಗೋಸ್ಕರ ಇಟ್ ಸ್ಟಾರ್ಟೆಡ್ ಡಿಕ್ಲೇರಿಂಗ್ ದ ಇಯರ್ ಆಸ್ ಸಮ್ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ. ಎಲ್ಲಿಂದ? 1959ರಿಂದ ಇಟ್ ಸ್ಟಾರ್ಟೆಡ್ ಡಿಕ್ಲೇರಿಂಗ್ ದ ಇಯರ್ ಆಸ್ ದ ಇಂಟರ್ನ್ಯಾಷನಲ್ ಇಯರ್ಸ್. ಸೊ ಫ್ರಮ್ ದ ಇಯರ್ 1959 ಇಟ್ ಸೆಲ್ಫ್. And this year 1959 declared as the International Year of Refugees. Okay, International Year of Refugees. So ಇದು ಫಸ್ಟ್, ಇದು ಯಾವುದು? International Year of Refugees, and that is started by United Nation. and ಅಲ್ಲಿಂದ ಇಲ್ಲಿವರೆಗೆ 2020, and this 2020 declared as International Year of ಯಾವುದು? Okay, so this year 2020 declared as, just 1 minute, ಲ್ಯಾಂಗ್ವೇಜಸ್ ಒಂದಿತ್ತು, ಅದೊಂದು ಜಸ್ಟ್
Okay, International Year of Plant Health. International Year of Plant Health. ಇದು ಇಂಪಾರ್ಟೆಂಟ್ ನೋಡಿ ಕ್ವಶನ್ ನಿಮಗೆ. Plant Health. So 2020 is declared as the International Year of Plant Health. ಇದೊಂದು ಗೊತ್ತಿರಲಿ, ಅದಕ್ಕಿಂತ ಮುಂಚೆದೊಂದು 2019 ಅದೊಂದು ಗೊತ್ತಿರಲಿ. So that is the International Year of Indigenous Languages. Indigenous language ಅಂದ್ರೆ ಗೊತ್ತಾಗತ್ತಾ? What is indigenous language? ದೇಶಿ ಭಾಷೆ. ಓಕೆ, ಅದರ ಮೇಲೆ ಫೋಕಸ್ ಕೊಡಬೇಕಂತ. ಸೊ ಇವ್ಯಾಡ್ ನಿಮ್ಗೆ ಗೊತ್ತಿರಬೇಕು. ಸೊ 2019 declared as International Year of Indigenous Languages and 2020 declared as International Year of Plant Health. ಯಾಕಂದ್ರೆ ಸೊ ಬಿಕಾಸ್ ಆಫ್ ದ ಗ್ಲೋಬಲ್ ವಾರ್ಮಿಂಗ್ ಅಂಡ್ ಕ್ಲೈಮೇಟ್ ಚೇಂಜ್ ಮೋಸ್ಟ್ ಆಫ್ ದ ನಮ್ಮ ಬಯೋಡೈವರ್ಸಿಟಿ ಆಗ್ತಾ ಇದೆ, ಡಿಕ್ಲೈನ್ ಆಗ್ತಾ ಇದೆ. ಓಕೆ, ಹಾಗಾಗಿ ಈ ಪ್ಲಾಂಟ್ ಹೆಲ್ತ್ಗೆ ಫೋಕಸ್ ಮಾಡೋದು ತುಂಬಾ ಅವಶ್ಯಕತೆ ಆಗಿದೆ. ಹಾಗಾಗಿ ದ ಯುನೈಟೆಡ್ ನೇಷನ್ ಡಿಕ್ಲೇರ್ಡ್ ದ 2020 ಆಸ್ ದ ಇಂಟರ್ನ್ಯಾಷನಲ್ ಇಯರ್ ಆಫ್ ಪ್ಲಾಂಟ್ ಹೆಲ್ತ್. ಇದೊಂದು ಗೊತ್ತಿರಲಿ. ಸೊ ಇಷ್ಟು ಗೊತ್ತಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡಿ. ನೆಕ್ಸ್ಟ್ ಒನ್, ಓಕೆ, ಈಗ ರೆಫ್ಯೂಜೀಸ್ ಅಂದ್ಮೇಲೆ ನಿಮಗೆ ಗೊತ್ತಿರಬೇಕು ರೋಹಿಂಗ್ಯಾಸ್ ಸ್ವಲ್ಪ ಗೊತ್ತಿರಲಿ. ರೋಹಿಂಗ್ಯಾಸ್ ಆರ್ ದ ಮುಸ್ಲಿಮ್ಸ್ ಅಂಡ್ ಚೆಕ್ಮಾಜು ಬುದ್ಧಿಸ್ಟ್ ಅಂಡ್ ಹೆಜಾಂಗ್ ಹಿಂದೂಸ್. ವೆರಿ ಗುಡ್. ಅವೇನು ಗೊತ್ತಿರಲಿ. ಮತ್ತೆ ಸೆಂಟ್ರಲ್ ಟ್ರೈಬ್ಸ್ ಎಲ್ಲಿ ಬರ್ತಾರೆ? ಮುಂಬೈನ, ಅಂಡಮಾನ್ ನಿಕೋಬಾರ್. ಅಂಡ್ ಬ್ರೂಸ್ ಓಂಗ್ಸ್ ಎಲ್ಲಿ ಬರ್ತಾರೆ? ಶಾಂಪೇನ್, ಓಂಗ್ ಕೇಳಿದ್ರ? ಅಂಡಮಾನ್ ನಿಕೋಬಾರ್. ಇವು ಸ್ವಲ್ಪ ಟ್ರೈಬಲ್ ಗ್ರೂಪ್ಸ್ ನೋಡ್ಕೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡಿ, ದ ಬೆಲ್ಟ್ ಆಫ್ highest temperature on the earth is called ಏನು ಕರೀತಾರೆ? the belt of the highest temperature on the earth. ಇವಾಗ ನೋಡಿ, so this is the equator. okay, tropic of cancer, tropic of capricorn, and ಇದು 66.5 degree north, that is the arctic circle, and it is 90 degree north. so ಇಲ್ಲಿ ಟೆಂಪರೇಚರ್ ಯಾವಾಗ ಹೆಚ್ಚಿಗಿರುತ್ತೆ ಬಿಕಾಸ್ ಆಫ್ ಮೋರ್ ರೇಡಿಯೇಷನ್. ಟೆಂಪರೇಚರ್ ತುಂಬಾ ಇನ್ಸೋಲೇಷನ್ ಹೆಚ್ಚಿಗಿರೋದ್ರಿಂದ ಇಲ್ಲಿ ತುಂಬಾ ಹಾಟ್ ಇರುತ್ತೆ. ನಾವು ಏನಂತ ಕರಿತೀವಿ ಇಲ್ಲಿಗೆ? ಏನಂತ ಕರಿತೀವಿ? ಟಾರಿಡ್ ಝೋನಾ ಅಥವಾ ಫ್ರಿಜಿಡ್ ಝೋನಾ? ಸೊ ದಿಸ್ ಈಸ್ ನೋನ್ ಆಸ್ ಟಾರಿಡ್ ಝೋನ್, ಈ ರೀಜನ್. ಓಕೆ, ಸೊ ಟಾರಿಡ್ ಝೋನ್. ಅಂಡ್ ಇಲ್ಲಿ ಯಾವಾಗ ಬಿ ಫ್ರೀಜ್ ಆಗಿರುತ್ತೆ, ಅದು ಫ್ರೀಜ್ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ಟೆಂಪರೇಚರ್ ಇರಂಗಿಲ್ಲ ಅಲ್ಲಿ, ಹಾಗಾಗಿ ಮೋಸ್ಟ್ಲಿ ಐಸ್ ಅಥವಾ ಸ್ನೋ ಇರೋದ್ರಿಂದ. ಸೊ ದಿಸ್ ಇಸ್ ನೋನ್ ಆಸ್ ಫ್ರಿಜಿಡ್ ಝೋನ್. ಆದ್ರೆ ಕ್ವಶನ್ ಏನ್ ಕೇಳಿದಾರೆ ನೋಡಿ, ದ ಬೆಲ್ಟ್ ಆಫ್ ದ ಹೈಯೆಸ್ಟ್ ಟೆಂಪರೇಚರ್ ಆನ್ ದ ಅರ್ತ್ ಕೇಳಿದ್ದಾರೆ. ಅವ್ರು ಇಕ್ವೇಟರ್ ಅಂತ ಕೇಳಿಲ್ಲ. ಇಕ್ವೇಟರ್ ಅಂತ ಕೇಳಿದ್ರೆ ಆನ್ಸರ್ ಶುಡ್ ಬಿ ಟಾರಿಡ್ ಝೋನ್. ಅರ್ಥ ಆಗ್ತಾ ಇದೆಯಾ? ಸೊ ಏನಾದ್ರೂ ಕ್ವಶನ್, ಸೊ ದ ಬೆಲ್ಟ್ ಆಫ್ ದ ಹೈಯೆಸ್ಟ್ ಟೆಂಪರೇಚರ್ ಅಟ್ ದ ಇಕ್ವೇಟರ್, ದ ಆನ್ಸರ್ ಏನಾಗ್ತಿತ್ತು? ಟಾರಿಡ್ ಝೋನ್ ಆಗ್ತಿತ್ತು. ಆದ್ರೆ ಅವ್ರ ಕ್ವಶನ್ ಕೇಳಿದ್ದು ಆನ್ ದ ಅರ್ತ್ ಕೇಳಿದ್ದಾರೆ ಇನ್ ಜನರಲ್. ಸೊ ಆನ್ಸರ್ ಶುಡ್ ಬಿ ಥರ್ಮಲ್ ಇಕ್ವೇಟರ್ ಅಂತ. ಇಕ್ವೇಟರ್ ಎಲ್ಲಿದೆ? ಓಕೆ, ಇಲ್ಲಿ ಹೋಗ್ಬಿಟ್ಟಿದೆ. ಓಕೆ, ಸೊ ಆನ್ಸರ್ ಶುಡ್ ಬಿ ಥರ್ಮಲ್ ಇಕ್ವೇಟರ್. ಥರ್ಮಲ್ ಇಕ್ವೇಟರ್ ನಾವು ಏನಂತ ಕರಿತೀವಿ? ದ ಬೆಲ್ಟ್ ಆಫ್ ಹೈಯೆಸ್ಟ್ ಟೆಂಪರೇಚರ್ ಅಂತ. ಓಕೆ, ಅಂಡ್ ಫ್ರಿಜಿಡ್ ಝೋನ್ ಅಲ್ಲಿ ಕರಿತೀವಿ. ಸೊ ದ ಟೂ ಪೋಲ್ಸ್, ದ northern pole and southern pole, these two poles we are calling the frigid zone, because ಅಲ್ಲಿ ಏನಾಗುತ್ತೆ, ಯಾವಾಗ ಬಿ ಫ್ರಿಜ್ ಆಗಿರುತ್ತೆ ಅಲ್ಲ, ಅದು ಯಾವುದೇ ಪ್ರಕಾರದಲ್ಲಿ ಸನ್ಲೈಟ್ ಇಲ್ಲದೆ ಇರೋದ ಕಾರಣ ಸೊ ಫುಲ್ಲಿ ಸ್ನೋ ಕವರ್ ಇರುತ್ತೆ. ಸೊ ಇಷ್ಟು ಗೊತ್ತಾಯ್ತು ನಿಮಗೆ. ಅಂಡ್ ಟಾರಿಡ್ ಝೋನ್ ಅಲ್ಲಿ ಇರುತ್ತೆ ಅಟ್ ದ ಇಕ್ವೇಟರ್. ಅಂಡ್ ವಾಟ್ ಇಸ್ ಡೋಲ್ಡ್ರಮ್? ಡೋಲ್ಡ್ರಮ್ ಅಂದ್ರೇನು? ಇಟ್ ಇಸ್ ದ ಕಾಮ್ ರೀಜನ್. ಅಲ್ಲಿ ಏನ್ ಜಾಯಿನ್ ಆಗ್ತವೆ? at calm region, so trade winds. okay, so ಇಲ್ಲಿ equator and ನಿಮಗೆ ಗೊತ್ತು ಈ ಕಡೆಯಿಂದ ನಾರ್ತ್ ಈಸ್ಟರ್ನ್ ಟ್ರೇಡ್ ವಿಂಡ್ಸ್ ಬರ್ತವೆ and ಈ ಕಡೆಯಿಂದ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಬರ್ತವೆ. so this south east trade winds and north east trade wind ಎರಡು ಇಲ್ಲಿ ಜಾಯಿನ್ ಆಗ್ತವೆ, ಇಲ್ಲಿ ಮರ್ಜ್ ಆಗುತ್ತೆ. so this region is very calm and that calm region we are calling the doldrum. doldrum ಅಂದ್ರೆ ಗೊತ್ತಾಗುತ್ತಾ? and or sometime we are calling this is the ITCZ. what is ITCZ? Intertropical convergence zones, not international window. It is intertropical convergence zone. Intertropical means inside the tropics anta. So inside the tropics convergence zone. What is convergence? Here two trade winds are converging. ಅದಕ್ಕೆ ನಾವು intertropical convergence zone ಅಂತ ಕರಿತೀವಿ. And this zone we are also calling ascending or descending zone. ಏನ್ರಿ ಪೂರ್ಣಿಮಾ, ಈ ಕ್ವಶನ್ ಆಲ್ರೆಡಿ ಕೇಸ್ ಅಲ್ಲಿ ಕೇಳಿದ್ದಾರೆ. So the doldrum is the ascending or descending ಅಂತ ಹೇಳಿ. ascending ಅಂದ್ರೆ descending ಅಂದ್ರೆ ನೋಡಿ, ಡಿಸೆಂಡಿಂಗ್ ಯಾವಾಗ ಆಗುತ್ತೆ? ಏನಾದ್ರೂ ಹೈ ಪ್ರೆಷರ್ ಇರುವಂತ ವಿಂಡ್ ಇದ್ರೆ ಡಿಸೆಂಡ್ ಆಗುತ್ತೆ, ಬಟ್ ಇದು ಲೋ ಪ್ರೆಷರ್, ಹಾಗಾಗಿ ಇದು ಅಸೆಂಡ್ ಆಗುತ್ತೆ. ಸೊ ದಿಸ್ ಇಸ್ ದ ಅಸೆಂಡಿಂಗ್. ಓಕೆ, ಅರ್ಥ ಆಯ್ತಾ? ಸೊ ಅಸೆಂಡಿಂಗ್ ಝೋನ್. ಅಂಡ್ ಡೋಲ್ಡ್ರಮ್ ಮೀನ್ಸ್ ಇಟ್ ಇಸ್ ದ ಕನ್ವರ್ಜೆನ್ಸ್ ಝೋನ್.
convergence of two types of the winds. Which one? One is the northeast and second is southeast. Southeast and northeast, they are the permanent wind. So there is a like we are having temporary winds, we are having the planetary winds, we are having the seasonal winds, we are having the periodic winds, we are having the planetary winds. So season monsoon, Indian monsoon. Is what type of wind? It is a seasonal wind. So have you heard the Lu? Lu is the local wind or a periodic wind? It's a local wind. And what is El Nino? What is El Nino? Periodic wind. It is a global wind or the local wind. Okay. And again that land bridge, sea bridge, so these are the periodic winds because they comes in the day and night. No period wise. So these are the periodic winds. But we are having three permanent winds. This question ತುಂಬಾ ಸಲ ಕೇಳಿದ್ದಾರೆ. Three permanent winds. ಅವು ಯಾವುದು ಹೇಳಿ? ಒಂದು trade wind, second one is westerlies, and third one is easterlies or the polar easterlies. So these are the three winds. They are the permanent wind, and this permanent wind we are also calling the planetary winds. Planetary winds are the permanent winds. ಇದು ಗೊತ್ತಾಯ್ತಲ್ಲ? So ಅದಾದ್ಮೇಲೆ next point ನೋಡಿ. Next one. Okay. Okay. Next ನೋಡಿ, which of the following states has the highest birth rate? Highest birth rate 1998 question ಇದು. Our question birth rate ಕೇಳ್ತಿರೋದು 1991 census. ಯಾಕಂದ್ರೆ ನೋಡಿ ನಮಗೆ ಸೆನ್ಸಸ್ ಆಗೋದು once in 10 years. Okay. And first population census ಯಾವಾಗಿತ್ತು? 1950 1980 70 ಯಾರಾದ್ರೂ ಹೇಳ್ಬಿಡಿ 10 60 40 1990 ಅನ್ಕೋತೀನಿ. Okay. ನೋಡಿ first time 1872. First time the first population census conducted in India is 1872 by the viceroy called Mayo. Very good. Lord Mayo. So Lord Mayo started the first population census, and this is the incomplete population census. It was okay. So it was not completed. Why ಇದು ಯಾಕೆ ಕಂಪ್ಲೀಟ್ ಅಂತ ಕರೆಯಂಗಿಲ್ಲ ನಾವು? ಯಾಕಂದ್ರೆ so it is just conducted in 3 provinces of the British India. 3 provinces means ಒಂದು ಬೆಂಗಾಲ್, second ಬಾಂಬೆ, and third is ಮದ್ರಾಸ್. ಇಲ್ಲಿ ಅಷ್ಟೇ ಮಾಡಿದ್ರು. ಎಂಟೈರ್ ಇಂಡಿಯಾದಲ್ಲಿ ಇದು that census was not conducted, and ಇಲ್ಲಿ ಏನು census ಮಾಡಿದ್ರು and that information or detail was not documented. ಅದು documented ಆಗಿರಲಿಲ್ಲ, plus it was not conducted throughout the India. That's why it is incomplete, but it is the first population census. Okay. But and when the Lord Ripon came to the power, then he started officially the population census, and he started maintaining the data, whatever data he is collecting. So he started maintaining the data, and that's why we are calling 1881 population census is the first and the full-fledged and the complete population census of India. And from 1881 onwards, we started conducting the census once in 10 years. That is a decadal census, and this is the first. And 2011, it is the 15th population census. Okay, so this is the 15th, and next year only 2021 will be the 16th population census. It is the 16th population census, and that's why you will get at least 2 questions in this case prelims. Pakka bande barutte nodi. It can be the sex ratio, it can be the literacy rate, it can be the density. Means one question from Karnataka and one question from the national. For example, density. What is the density of Karnataka? 319. Okay. So the density of Karnataka is 319. ಆ 319 ಯಾಕೆ ಕೇಳ್ತಾರೆ ಅಂದ್ರೆ ಇಂಡಿಯಾಕ್ಕಿಂತ ಕಡಿಮೆ ಇದೆ ಅಂತ. ಇಂಡಿಯಾದ ಎವರೇಜ್ ಎಷ್ಟಿದೆ? ವಾಟ್ ಇಸ್ ದ ಎವರೇಜ್ ಡೆನ್ಸಿಟಿ ಆಫ್ ಇಂಡಿಯಾ? So 382. So 382 is the density of India. And what is the density of Karnataka? So it is 319. So if you take the literacy rate of India is 74.04%. ಅದೇ ನೀವು ಲಿಟರಸಿ ರೇಟ್ ಆಫ್ ಕರ್ನಾಟಕ ತಗೊಂಡ್ರೆ ಇಟ್ ಇಸ್ 75 ಪಾಯಿಂಟ್ ಸಮಥಿಂಗ್ ಇದೆ. ಅಂದ್ರೆ ಇಲ್ಲಿ ನಾವು ಹೇಳ್ಬೋದು ನಿಮ್ಗಿಂತ ಮುಂದೆ ಇದೆಯಾ ಅಂತ. ಆದ್ರೆ ಓಕೆ, ಈಗ ಏನಾದ್ರು ನೀವು ಸೆಕ್ಸ್ ರೇಷಿಯೋ ತಗೊಂಡ್ರೆ how much is the sex ratio of Karnataka? 968. Very good. 973 ಇದೆ. And what is the sex ratio of India? 940. 40 na 43 na 43. 943 India ಇದೆ and 973
ಕರ್ನಾಟಕದಿದೆ. ಅಂಡ್ ಸಮ್ ಬುಕ್ಸ್, ಕೆಲವು ಬುಕ್ಸ್ ಓದಿದ್ರೆ ನಿಮಗೆ 969 ಕೊಟ್ಟಿದ್ದಾರೆ, ಬಟ್ ಇದ್ರ ಮೇಲೆ ಫೋಕಸ್ ಮಾಡಿ. ಸೊ ದಿಸ್ ಇಸ್ ದ ಗೌರ್ಮೆಂಟ್ ಡಾಟಾ ಅಂಡ್ ದಿಸ್ ನೀವೇನಾದ್ರೂ ಸ್ಪರ್ಧಾ ಸ್ಫೂರ್ತಿ KM ಸುರೇಶ್ ಓದಿದ್ರೆ 969 ಸಿಗುತ್ತೆ. ಓಕೆ, ಬಟ್ ಆನ್ಸರ್ 973 ಕರ್ನಾಟಕ ಸೆಕ್ಸ್ ರೇಷಿಯೋ. ಸೊ ಈ ತರ ನೀವು ಈ ಸಲ ಪಕ್ಕ ನಿಮಗೆ ಎಕನಾಮಿಕ್ ಸರ್ವೆ ಕರ್ನಾಟಕದ ನೀವು ಓದಿರಬೇಕು. ಅದರಲ್ಲಿ ಫಸ್ಟ್ ಪೇಜ್ ಇದೇ ಕೊಟ್ಟಿದ್ದಾರೆ, ಕರ್ನಾಟಕ ಪ್ಲಸ್ ಕಂಪೇರ್ ವಿತ್ ಇಂಡಿಯಾ. ಓಕೆ, ಸೊ ಇದು ಸ್ವಲ್ಪ ನೋಡ್ಕೊಳ್ಳಿ. ಸೊ ಅಷ್ಟಾದ್ಮೇಲೆ